ನಮಸ್ಕಾರ. ಇಂಡಿಯಾನ ಆಸ್ಪತ್ರೆ ಅರ್ಪಿಸುವ ಇಂಡಿಯಾನ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಮಡಿವಾಳ್. ವೀಕ್ಷಕರೇ, ಮೊದಲೆಲ್ಲ ವಯಸ್ಸಾದಂತೆ ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯಾಘಾತಗಳು ನಡೀತಾ ಇತ್ತು ಅಂತ ನಾವು ಕೇಳ್ತಾ ಇದ್ವಿ. ಆದರೆ ಈಗ ಸಣ್ಣ ಮಕ್ಕಳಲ್ಲೇ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ತಾ ಇರುವಂಥದ್ದು ಬಹಳ ಗಂಭೀರವಾದಂತಹ ವಿಚಾರ. ಈ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ನಾವು ಮಕ್ಕಳಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಅನ್ನುವಂತಹ ಒಂದು ವಿಷಯದ ಕುರಿತಾಗಿ ಮಾತುಕತೆಯನ್ನ ಮಾಡೋದಕ್ಕಿದ್ದೇವೆ. ಇವತ್ತು ನಮ್ಮ ಜೊತೆ ಇಂಡಿಯಾನ ಆಸ್ಪತ್ರೆಯ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ ವಿಭಾಗದ ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆದಂತಹ ಡಾಕ್ಟರ್ ಸತೀಶ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡುವ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ವೀಕ್ಷಕರೇ, ಮನೆಯಲ್ಲಿ ಮಕ್ಕಳಿದ್ರೆ ಚಂದ. ಆ ಮಕ್ಕಳು ನಮ್ಮ ಭವಿಷ್ಯ ಅಂತಾನೆ ಹೇಳ್ಬೋದು, ನಮ್ಮ ದೇಶದ ಭವಿಷ್ಯ, ಇಂದಿನ ಪುಟಾಣಿ ಮಕ್ಕಳು. ಆದರೆ ಈ ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಜೀವನ ಶೈಲಿ ಆಗಿರ್ಬೋದು, ಬಹಳಷ್ಟು ಕಾರಣಗಳಿಂದ ಮಕ್ಕಳಲ್ಲೇ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇರುವಂಥದ್ದು ಬಹಳ ಚರ್ಚಾಸ್ಪದ ವಿಷಯ ಅಂತ ಹೇಳ್ಬಹುದು. ಕೇವಲ ಮಾನಸಿಕವಾಗಿ ಮಾತ್ರ ಅಲ್ಲ, ದೈಹಿಕ ಆರೋಗ್ಯದಲ್ಲಿ ಕೂಡ ಹಲವಾರು ಬದಲಾವಣೆಗಳನ್ನು ಇತ್ತೀಚಿನ ದಿನಗಳಲ್ಲಿ ನಾವು ಮಕ್ಕಳಲ್ಲಿ ಕಾಣ್ತಾ ಇದ್ದೇವೆ. ಇನ್ನು ಮಕ್ಕಳಲ್ಲಿ ಅಧಿಕವಾಗಿ ನಾವು ನೋಡುವಂಥದ್ದು ಹೃದಯ ಸಂಬಂಧಿ ಕಾಯಿಲೆಗಳು. ಕೇವಲ ಹೃದಯಾಘಾತ ಅಂತ ಅಲ್ಲ, ಅನೇಕ ವಿಚಾರಗಳು ಹೃದಯಕ್ಕೆ ಸಂಬಂಧಿಸಿದ್ದಾಗಿ ಇಲ್ಲಿ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ವಿ. ಹಾಗಿದ್ರೆ ಇನ್ನು ಪೋಷಕರಿಗೆ ಕೆಲವೊಂದು ಗುಣಲಕ್ಷಣಗಳು, ರೋಗ ಲಕ್ಷಣಗಳ ಕುರಿತಾಗಿ ಮಾಹಿತಿ ಇದ್ರೆ ತ್ವರಿತವಾಗಿ ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟು ಆಗಬಹುದಂತಹ ಅಪಘಾತ ಅಥವಾ ಆಘಾತಗಳನ್ನು ತಪ್ಪಿಸುವಂತಹ ಒಂದು ಕೆಲಸವನ್ನ ನಾವು ಮಾಡಬಹುದು. ಹಾಗಿದ್ರೆ ಈ ಹೃದಯ ಸಂಬಂಧಿ ಕಾಯಿಲೆಗಳು ಯಾವೆಲ್ಲ, ಯಾವ ರೀತಿಯಾದಂತಹ ರೋಗ ಲಕ್ಷಣಗಳನ್ನ ನಾವು ಇಲ್ಲಿ ನೋಡಬಹುದು, ಇನ್ನು ಯಾವ ರೀತಿಯಾದಂತಹ ಚಿಕಿತ್ಸೆಗಳು, ಹಾಗೇನೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತಗೊಳ್ಬೇಕು, ಎಲ್ಲಾ ಪ್ರಶ್ನೆಗಳಿಗೆ ಇವತ್ತು ಉತ್ತರವನ್ನ ಕಂಡುಕೊಳ್ಳುವ. ಬನ್ನಿ. ಎಸ್ ಡಾಕ್ಟರ್, ಇವಾಗ ನನ್ನ ಮೊದಲ ಪ್ರಶ್ನೆ ಅಂತ ಹೇಳಿದ್ರೆ, ಮೊದಲೆಲ್ಲ ಈ 45 ದಾಟಿದ ಮೇಲೆ ಬಹುಶಃ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ವರದಿಯನ್ನು ನೋಡಿದ್ರೆ ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಇನ್ನು ಹೆಚ್ಚಾಗಿ ಬರ್ತಾ ಇರುವಂತದ್ದೇ ಈ ಒಂದು 13-14 ವಯಸ್ಸಿನಲ್ಲೇ ಹೃದಯಾಘಾತ ನಾವು ನೋಡ್ತಾ ಇದ್ವಿ ನ್ಯೂಸ್ ಅಲ್ಲಿ, ವರದಿಗಳಲ್ಲಿ ಎಲ್ಲ. ಇನ್ನು ಒಂದು ಅಂಕಿ ಅಂಶದ ಪ್ರಕಾರ ಹೇಳೋದಾದ್ರೆ, ಒಂದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಏನಾದ್ರು ಹೇಳೋದಾದ್ರೆ, ಎಷ್ಟು ಮಕ್ಕಳಲ್ಲಿ ಈ ಒಂದು ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ? ಮೊದಲನೇದಾಗಿ ಅಂಕಿ ಅಂಶ ಪ್ರಕಾರ ಮಾತಾಡೋದಾದ್ರೆ, ಸುಮಾರು ಈಗ ನಮ್ಮ ದೇಶದಲ್ಲಿ 1,000 ಮಕ್ಕಳು ಹುಟ್ಟಿದ್ರೆ ಅಲ್ಲಿ ಸರಿಸುಮಾರಾಗಿ 7ರಿಂದ 10 ಮಕ್ಕಳಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೋಬಹುದು. ಈಗ ನಾವು ನಮ್ಮ ದೇಶದ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 2.5 ಲಕ್ಷ ಮಕ್ಕಳು ಜನಿಸ್ತಾರೆ, ಅವ್ರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಇರ್ತವೆ. ಅದರಲ್ಲಿ ಒಂದು 30% ಚಿಲ್ಡ್ರನ್ ಅಲ್ಲಿ ಕ್ರಿಟಿಕಲ್ ಹಾರ್ಟ್ ಡಿಸೀಸ್ ಇರುತ್ತೆ. ಅವ್ರಿಗೆ ಸರಿಯಾದ ಟೈಮಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅಂದರೆ ಡೆತ್ ಆಗ್ಬೋದು ವಿತಿನ್ 1 ಇಯರ್. ಸೊ ಇಟ್ ಈಸ್ ಕ್ವೈಟ್ ಕಾಮನ್. ಆ ಇನ್ಸಿಡೆನ್ಸ್ ರಫ್ಲಿ 1% ಇದೆ. 100 ಜನ ಮಕ್ಕಳಲ್ಲಿ 1 ಜನ ಮಕ್ಕಳಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ. ಓಕೆ. ಇನ್ನು ಹೃದಯ ಸಂಬಂಧ ಕಾಯಿಲೆ ಅಂತ ಹೇಳಿದ ಕೂಡಲೇ ಕೇವಲ ಹೃದಯಾಘಾತ ಅಂತಲ್ಲ, ಅಲ್ಲಿ ಬೇರೆ ಬೇರೆ ಕಾಯಿಲೆಗಳು ಅಂತ ಹೇಳ್ಬೋದು. ಸೊ ಯಾವೆಲ್ಲ ಕಾಯಿಲೆಗಳು, ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆಗಳನ್ನ ನಾವು ಮಕ್ಕಳಲ್ಲಿ ಕಾಣ್ತೇವೆ? ಮಕ್ಕಳಲ್ಲಿ ನಾವು ಆಕ್ಚುಲಿ 2 ಟೈಪ್ಸ್ ಆಫ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಒಂದು ಕಂಜೆನಿಟಲ್ ಹಾರ್ಟ್ ಡಿಸೀಸ್, ಅಂದ್ರೆ ಬೈ ಬರ್ತ್ ಇರೋದ್ರಿಂದ ಬೈ ಬರ್ತ್ ಬರೋ ಹಾರ್ಟ್ ಡಿಸೀಸಸ್. ಇನ್ನು ಸೆಕೆಂಡು ಅಕ್ವೈರ್ಡ್ ಅಂತ. ಅಕ್ವೈರ್ಡ್ ಅಂದರೆ ಹುಟ್ಟಿದ ನಂತರ ಬರೋ ಹಾರ್ಟ್ ಡಿಸೀಸಸ್. ಮೊದಲನೇದಾಗಿ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಬಗ್ಗೆ ಮಾತಾಡೋದಾದ್ರೆ, ಅಂದರೆ ನಾವು ಎಂತೀವಲ್ಲ ಓಲ್ ಇದೆ ಹಾರ್ಟಲ್ಲಿ, ಆ ಥರದ್ದು, ಮತ್ತು ವಾಲ್ ಪ್ರಾಬ್ಲಮ್ಸು, ಸೈನೋಟಿಕ್ ಹಾರ್ಟ್ ಡಿಸೀಸಸ್, ಇದೆಲ್ಲ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಎಕ್ಸಾಂಪಲ್ಸ್. ಇನ್ನೊಂದು ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ಅಂದರೆ ಇದು ಯೂಶ್ವಲಿ ನಂತರ ಸ್ಕೂಲ್ ಏಜ್ ಮಕ್ಕಳಲ್ಲಿ ಎಸ್ಪೆಷಲಿ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ನೋಡ್ತೀವಿ. ಅಂದರೆ ವಾಲ್ ಪ್ರಾಬ್ಲಮ್ ಆಗೋದು. ಒಂದು ಕವಾಸಾಕಿ ಡಿಸೀಸ್ ಅಂತ, ಅಂದರೆ ರಕ್ತನಾಳದ ಸಮಸ್ಯೆ ಆಗೋದು, ಕಾರ್ಡಿಯೋಮಯೋಪತಿ ಅಂತ, ಇದೆಲ್ಲ ತದನಂತರ ಕಾಣಿಸ್ಕೋಬೋದು. ಇದು ಇಂಪಾರ್ಟೆಂಟ್ ಕಾಯಿಲೆಗಳು. ಓಕೆ. ಹಾಗಿದ್ರೆ ಇವಾಗ ಒಂದು ದೊಡ್ಡವರಲ್ಲಿ, ಒಂದು ವಯಸ್ಕರಲ್ಲಿ ಕಾಣಿಸ್ಕೊಳ್ಳುವಂಥ ಹೃದಯ ಸಂಬಂಧ ಕಾಯಿಲೆಗಳಿಗೆ, ಹಾಗೆಯೇ ಈ ಮಕ್ಕಳಲ್ಲಿ ಕಾಣಿಸುವಂಥ ಒಂದು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಏನು ಡಿಫ್ರೆನ್ಸ್, ಏನು ವ್ಯತ್ಯಾಸ ಇದೆ? ಒಂದು ಒಳ್ಳೆ ಪ್ರಶ್ನೆ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ವಯಸ್ಕರಲ್ಲಿ ಏನಾದರೂ ಹಾರ್ಟ್ ಡಿಸೀಸ್ ಕಾಣಿಸ್ಕೊಂಡ್ರೆ ನಿಮ್ಗೆ ಗೊತ್ತಿರ್ಬೋದು ಎಕ್ಸಾಂಪಲ್ಸ್, ಹಾರ್ಟ್ ಅಟ್ಯಾಕ್ ಅಂತ, IBP, ಕೊಲೆಸ್ಟ್ರಾಲ್ ಸಮಸ್ಯೆ, ಇದ್ರ ಬಗ್ಗೆ ಜನರಿಗೆ ತಿಳುವಳಿಕೆ ಇದೆ. ಬಟ್ ನಾವು ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಬಗ್ಗೆ ಮಾತಾಡೋದಾದ್ರೆ ತಿಳುವಳಿಕೆ ಕಡಿಮೆ ಆ್ಯಕ್ಚುಲಿ ಜನರಲ್ಲಿ. ಇನ್ನೊಂದು ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಬಂದರೆ, ಈಗ ನಾವು ವಯಸ್ಕರಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅವ್ರನ್ನ ನಾವು ಬರೀ ಆಯಸ್ಸನ್ನು ಸ್ವಲ್ಪ ಹೆಚ್ಚು ಮಾಡ್ಬೋದು ಅಷ್ಟೇ. ಬಟ್ ಮಕ್ಕಳಲ್ಲಿ ಆಗಲ್ಲ. ಮಕ್ಕಳಲ್ಲಿ ನಾವು ಸರಿಯಾದ ಟೈಮ್ಗೆ ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದ್ರೆ ಅವ್ರಿಗೊಂದು ಹೊಸ ಜೀವ ಕೊಟ್ಟಾಗೆ, ಅವ್ರಿಗೊಂದು ಹೊಸ ಜೀವನನೇ ಕೊಡ್ಬೋದು. ಸೊ ತಿಳುವಳಿಕೆ ಇರಬೇಕಾದದ್ದು ಅತ್ಯಗತ್ಯ ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಬಗ್ಗೆ. ಓಕೆ. ಇವಾಗ ನೀವು 2 ರೀತಿಯಾದಂತಹ ಸಮಸ್ಯೆಗಳು ಬರುತ್ತೆ. ಒಂದು ಹುಟ್ಟುತ್ತಾನೆ ಬರುವಂಥದ್ದು, ಇನ್ನೊಂದು ಬೆಳೆದ ಮೇಲೆ ಬರುವಂಥದ್ದು ಒಂದು ಕಾಯಿಲೆ ಅಂತ ಹೇಳಿದ್ರೆ. ಇವಾಗ ಆ 2ರನ್ನ ನಾವು ಡಿವೈಡ್ ಮಾಡಿಬಿಟ್ಟು, ಇವಾಗ ಹುಟ್ಟುತ್ತಾನೆ ಬರುವಂತಹ ಕಾಯಿಲೆಗಳು ಯಾಕಾಗಿ ಬರುತ್ತೆ, ಕೆಲವೊಂದು ಕಾರಣಗಳೇನು, ಹಾಗೆಯೇ ಬೆಳೆದ ನಂತರ ಹೃದಯ ಸಂಬಂಧಿ ಕಾಯಿಲೆಗಳು ಬರೋದು ಯಾಕಾಗಿ ಅಂತ. ಓಕೆ.
ಮೊದಲನೇದಾಗಿ ಕಂಜೆಂಟಲ್ ಹಾರ್ಟ್ ಡಿಸೀಸ್ ಬಗ್ಗೆ ಮಾತಾಡೋದಾದರೆ ಕಾರಣಗಳಂದರೆ ಯೂಶಲಿ ಇದು ಹಾರ್ಟ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಬರೋ ಪ್ರಾಬ್ಲಮ್ಸ್, ಓಕೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಬರೋ ಪ್ರಾಬ್ಲಮ್ಸ್, ಅಂದರೆ ಮೆಟರ್ನಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಅಂದರೆ ತಾಯಿಯಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಇದ್ದರೆ ಅದು ಹೃದಯ ಸಂಬಂಧಿ ಸಮಸ್ಯೆ ಆಗ್ಬೋದು ಮಕ್ಕಳಲ್ಲಿ. ಫಾರ್ ಎಕ್ಸಾಂಪಲ್ ಅನ್ಕಂಟ್ರೋಲ್ ಡಯಾಬಿಟೀಸ್, ಅಂದರೆ ತುಂಬ ಮಧುಮೇಹ ಇದ್ದರೆ ಮಕ್ಕಳಲ್ಲಿ ಹಾರ್ಟ್ ಡಿಸೀಸ್ ಬರ್ಬೋದು. ಲೈಕ್ TG ಅಂತ ಕರಿತೀವಿ, ಕಾರ್ಡಿಯೋಮಯೋಪತಿ ಅಂತ ಕರಿತೀವಿ, ASD VSD ಅಂತ ಕರಿತೀವಿ, ಇದು ಬರ್ಬೋದು. ಇನ್ನೊಂದು ಇನ್ಫೆಕ್ಷನ್, ತಾಯಿಯಲ್ಲಿ ಎಸ್ಪೆಷಲಿ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ರುಬೆಲ್ಲಾ ಅಂತ ಒಂದು ಇನ್ಫೆಕ್ಷನ್ ಇದೆ, ಅಂದರೆ ಜರ್ಮನ್ ಮೀಸಲ್ಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಅಂದರೆ ದಡಾರ ಅಂತ ಒಂದು ಟೈಪ್. ಇದನ್ನು ಕಂಡು ಬಂದರೆ ಮಕ್ಕಳಲ್ಲಿ ಕಂಜೆಂಟಲ್ ಹಾರ್ಟ್ ಡಿಸೀಸ್ ಬರ್ಬೋದು. ಲೈಕ್ PD ಅಂತ ಕರಿತೀವಿ, ಪೆರಿಫೆರಲ್ ಸ್ಟೀನೋಸಿಸ್ ಅಂತ ಕರಿತೀವಿ, ಇದು ಕಂಡು ಬರ್ಬೋದು. ಇನ್ನೊಂದು ಟೆರಟೋಜೆನಿಕ್ ಡ್ರಗ್ಸ್ ಅಂತ, ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಕೆಲವು ಡ್ರಗ್ಸ್ ತಗೊಂಡ್ರೆ ಬರ್ಬೋದು. ಲೈಕ್ ಪಿಟ್ಸ್ಗೆ ಕೆಲವೊಂದು ಮಾತ್ರೆಗಳು ಯೂಸ್ ಮಾಡ್ತೀವಿ, ಆಲ್ಪ್ರೋಟ್ ಅಂತ, ಆ್ಯಂಟಿ ಕನ್ವರ್ಜೆನ್ಸ್ ಮೆಡಿಕೇಷನ್ಸ್, ಅದು ತೊಗೊಂಡ್ರೂ ಹಾರ್ಟ್ ಡಿಸೀಸ್ ಬರ್ಬೋದು. ಮತ್ತು ಕ್ಯಾನ್ಸರ್ ಡ್ರಗ್ಸ್ ತೊಗೊಂಡ್ರೆ, ಮತ್ತು ಸ್ಟೀರಾಯ್ಡ್ಸ್ ತೊಗೊಂಡ್ರೆ ಮಕ್ಕಳಲ್ಲಿ ಹೃದಯ ಸಂಬಂಧಿ ಪ್ರಾಬ್ಲಮ್ಸ್ ಬರ್ಬೋದು. ಓಕೆ ಓಕೆ. ಇನ್ನು ಬೇರೆ ಏನಾದರೂ ಕಾರಣಗಳಿಂದ ಬರುವಂಥ ಸಾಧ್ಯತೆ ಇದೆಯಾ ಬೆಳೆದಂಥ ಮಕ್ಕಳಿಗೆ, ಅಥವಾ ಇವಾಗ ಒಂದು ಶಾಲೆಗೆ ಹೋಗ್ತಾ ಇರುವಂಥ ಮಗುವಿಗೆ ಏನಾದರೂ ಬರುವಂಥ ಸಾಧ್ಯತೆ ಇದೆಯಾ? ಬರ್ಬೋದು. ಆ್ಯಕ್ಚುಲಿ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ನಾವು ಕಾಣ್ತೀವಿ ಶಾಲಾ ಮಕ್ಕಳಲ್ಲಿ, ಎಸ್ಪೆಷಲಿ 5 to 15 years ಏಜ್ ಗ್ರೂಪಲ್ಲಿ. ಇವರಲ್ಲಿ ಹೇಗೆ ಅಂದರೆ ಯೂಶ್ವಲಿ ಅವರಿಗೆ ಗಂಟ್ಲು ಇನ್ಫೆಕ್ಷನ್ ಆದಾಗ ಒಂದು ಅದನ್ನು ಫೈಟ್ ಮಾಡೋಕ್ಕೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. ಕೆಲವೊಂದು ಸಲ ಅದು ಆ್ಯಂಟಿಬಾಡೀಸ್ ಹೋಗಿ ನಮ್ಮ ಹಾರ್ಟ್ ಸೆಲ್ಸ್ನ ಡ್ಯಾಮೇಜ್ ಮಾಡ್ಬೋದು, ವಾಲ್ವ್ಸ್ನ ಎಸ್ಪೆಷಲಿ. ಅದನ್ನು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದರಿಂದ ತೊಂದರೆ ಆಗ್ಬೋದು, ವಾಲ್ವ್ ಲೀಕೇಜ್ ಆಗೋದು, ವಾಲ್ವ್ ಬ್ಲಾಕ್ ಆಗೋದು, ಈ ಥರ ತೊಂದರೆ ಕಾಣಿಸ್ಬೋದು. ಇದು ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಎಸ್ಪೆಷಲಿ ಫೀಮೇಲ್ಸಲ್ಲಿ ಜಾಸ್ತಿ ಇರುತ್ತೆ. ಓಕೆ, ಒಂದು ಸರ್ಟನ್ ಏಜ್ ಅಂತ ಹೇಳ್ಬೋದು, ಯಾವಾಗ ಶುರು ಆಗುತ್ತೆ ಅಂತ? ಅಂದರೆ ಇದು ಗಂಟ್ಲು ಇನ್ಫೆಕ್ಷನ್ನು 5 years ಇದಾಗುತ್ತೆ, ಬಟ್ ಅದು ಸಿಂಪ್ಟಮ್ಸ್ ಇರುತ್ತಲ್ವಾ, ಅದು ಯೂಶಲಿ 2 to 3 years ಆದಮೇಲೆ ಕಾಣಿಸ್ಕೊಳ್ಳುತ್ತೆ. ಮತ್ತು ಇನ್ನು ಕೆಲವೊಂದು ಅಕ್ವೈರ್ಡ್ ಹಾರ್ಟ್ ಡಿಸೀಸ್ ಅಂದರೆ ಕವಾಸಕಿ ಡಿಸೀಸ್ ಅಂತ ಒಂದು ಬರುತ್ತೆ. ಅದು ಯೂಶಲಿ 1 ರಿಂದ 5 ವರ್ಷದೊಳಗಿನ ಮಕ್ಕಳಲ್ಲಿ ಬರುತ್ತೆ. ಅಂದರೆ ಮಕ್ಕಳಿಗೆ ಫೀವರ್, ತುಂಬ ಫೀವರ್, 5 ದಿನಕ್ಕಿಂತ ಹೆಚ್ಚಿನ ಫೀವರ್ ಇರೋದು, ರ್ಯಾಶ್ ಇರೋದು, ಮತ್ತು ಕಂಜಕ್ಟಿವಿಟಿಸ್ ಅಂತೀವಿ, ಅಂದರೆ ಕಣ್ಣೆಲ್ಲ ಕೆಂಪಾಗೋದು, ಪಾದಗಳು ಮತ್ತು ಕೈ ಬೆರಳೆಲ್ಲ ಕೆಂಪಾಗೋದು, ಈ ಥರ ರೋಗ ಲಕ್ಷಣ ಇದ್ದರೆ ಅವ್ರಿಗೆ ಕವಾಸಕಿ ಡಿಸೀಸ್, ಅಂದರೆ ಹೃದಯದ ರಕ್ತನಾಳ ಇರುತ್ತಲ್ವ, ಅದು ಉಬ್ಕೊಂಡು ಡ್ಯಾಮೇಜ್ ಆಗೋ ಕಾಯಿಲೆ, ಇದು ಕೂಡ ಕಂಡು ಬರ್ಬೋದು. ಇನ್ನೊಂದು ಮಯೋಕಾರ್ಡೈಟಿಸ್ ಅಂತ, ವೈರಲ್ ಮಯೋಕಾರ್ಡೈಟಿಸ್. ವೈರಲ್ ಇನ್ಫೆಕ್ಷನ್ ಬಂದಾಗ ಕೆಲವೊಂದು ಸ್ಪೆಷಲಿ ಮಿಕ್ಸೋಮಾ ವೈರಸ್ ಅಂತ ಇರುತ್ತೆ, ಅದು ಹಾರ್ಟಿನ ಇದಿರುತ್ತಲ್ಲ ಮಸಲ್ನ, ಅದನ್ನು ಇನ್ಫೆಕ್ಷನ್ ಮಾಡಿ ಹಾರ್ಟ್ ಫೇಲ್ಯೂರ್ ಕಾಸ್ ಮಾಡ್ಬೋದು, ಕಾರ್ಡಿಯೋಮಯೋಪತಿನೂ ಕಾಸ್ ಮಾಡ್ಬೋದು. ಸೊ ಇದು ಕೆಲವೊಂದು ಅಕ್ವೈರ್ಡ್ ಹಾರ್ಟ್ ಡಿಸೀಸ್ಗೆ ಎಕ್ಸಾಂಪಲ್. ಓಕೆ, ಇನ್ನು ಕೆಲವೊಂದು ಮಕ್ಕಳು ಎಕ್ಸ್ಟ್ರಾ ಒಂದು ಆಕ್ಟಿವ್ ಆಗಿರ್ತಾರಲ್ಲ, ಕೆಲವು ಸ್ಪೋರ್ಟ್ಸ್ ಅಲ್ಲಿ ಇರುವಂತದ್ದಾಗಿರ್ಬೋದು, ಅಥವಾ ಡಾನ್ಸ್ ಎಲ್ಲ ಮಾಡುವಂಥದ್ದು, ಕೆಲವೊಂದು ಮೂವಿ ಸೀನ್ಸ್ ಅಲ್ಲಿ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಡಾನ್ಸ್ ಮಾಡ್ತಾ ಇರುತ್ತೆ, ಆ ಮಗುವಿಗೆ ಹೃದಯ ಸಂಬಂಧ ಕಾಯಿಲೆ ಇರುತ್ತೆ ಅಂತ ಒಂದು ಸ್ಟೋರಿ ತಗೊಂಡು ಹೋಗ್ತಾರೆ. ಇಸ್ ಇಟ್ ರಿಯಲ್? ಹಾಗಾಗುತ್ತಾ? ಕೆಲವೊಂದು ಸಲ ನಾವು ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಕರಿತೀವಿ, ಅಂದರೆ ಆಟ ಆಡಬೇಕಾದ್ರೆ ಸಡನ್ ಆಗಿ ಕುಸಿದು ಬಿದ್ದು ಮರಣ ಹೊಂದೋದು ಅಂತ. ಈ ಥರದ ಕಾರ್ಡಿಯಾಕ್ ಎಸ್ಪೆಷಲಿ ನಾವು ಕಾರ್ಡಿಯೋಮಯೋಪತಿ ಅಂತ ಇರುತ್ತೆ, ಆ ಇದರಲ್ಲಿ ನಾವು ನೋಡ್ಬೋದು. ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಅಂದರೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಸಡನ್ ಡೆತ್ ಆಗಿರೋ ಎಕ್ಸಾಂಪಲ್ ಇದ್ದರೆ ಅಂಥ ಮಕ್ಕಳಲ್ಲಿ ಈ ಥರ ಸಡನ್ ಡೆತ್ ಆಗ್ಬೋದು, ಅಂದರೆ ಕಾರ್ಡಿಯೋಮಯೋಪತಿಯಿಂದ. ಅಂದರೆ ಅವರಿಗೆ ಏನಾದರೂ ಮೊದಲೇ ಲಕ್ಷಣಗಳು ಕಂಡಿರುತ್ತೆ, ಹೇಗೆ? ಅದು ಹೇಳೋದು ಕಷ್ಟ ಆ್ಯಕ್ಚುಲಿ. ಅಂದರೆ ಒಂದು ಸಟಲ್ ಸಿಂಪ್ಟಮ್ಸ್ ಅಂತ ಇರುತ್ತೆ, ಅಂದರೆ ಅವರು ತುಂಬ ಆ್ಯಕ್ಟಿವ್ ಸಿವಿಯರ್ ಆಗೋ ಮುಂಚೆ ಕೆಲವೊಂದು ಸಟಲ್ ಸಿಂಪ್ಟಮ್ಸ್ ಅಂತ. ಫಾರ್ ಎಕ್ಸಾಂಪಲ್, ಬೇಗ ಆಟ ಆಡಬೇಕಾದ್ರೆ ಬೇಗ ದಣಿವಾಗೋದು, ಸುಸ್ತಾಗೋದು, ಮತ್ತು ಅವ್ರಿಗೆ ಕೆಲವೊಂದು ಸಲ ಮೂರ್ಛೆ ಹೋಗೋದು, ಇದ್ದಕ್ಕಿದ್ದಂಗೆ ಹೃದಯ ಬಡಿತ ಹೆಚ್ಚಾಗೋದು, ಇದು ಕೆಲವೊಂದು ಸಲ ಕಾಣಿಸ್ಕೋಬೋದು. ರೈಟ್. ಇನ್ನು ಹೆಚ್ಚಾಗಿ ಒಂದು ಯಾವ ವಯಸ್ಸಿನ ಮಕ್ಕಳಲ್ಲಿ ನಾವು ಇದನ್ನು ಒಂದು ಮುಂಜಾಗ್ರತೆ ನಾವು ತಗೊಳ್ಬೇಕಾಗತ್ತೆ, ಒಂದು ಯಾವ ವಯಸ್ಸಿನ ಮಕ್ಕಳಲ್ಲಿ? ಅಂದರೆ ಕಾರ್ಡಿಯೋಮಯೋಪತಿ ಬಗ್ಗೆ ಇದು ಯೂಶಲಿ ಅಡೋಲೆಸೆಂಟ್ಸಲ್ಲಿ, ಅಂದರೆ 10 to 18 years ಏಜ್ ಗ್ರೂಪಲ್ಲಿ ಈ ಥರದ್ದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ರೈಟ್. ಇನ್ನು ಯಾವ ರೋಗ ಲಕ್ಷಣಗಳನ್ನು ಹೇಗೆಲ್ಲ ಗುರುತಿಸಬಹುದು ಅಂತ ಡಾಕ್ಟರ್? ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಅದೇ ರೋಗ ಲಕ್ಷಣಗಳು ಡಿಪೆಂಡ್. ನಾವು ಕಂಜೆಂಟಲ್ ಹಾರ್ಟ್ ಡಿಸೀಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಥವಾ ಅಕ್ವೈರ್ಡ್ ಅಂತ. ಕಂಜೆಂಟಲ್ ಹಾರ್ಟ್ ಡಿಸೀಸಲ್ಲಿ 2 types ಇದೆ, ಸೈನೋಟಿಕ್ ಮತ್ತು ಅಸೈನೋಟಿಕ್ ಅಂತ. ಸೈನೋಟಿಕ್ ಅಂದರೆ ನೀಲಿ ಬಣ್ಣ ಆಗೋದು, ಮೈ ಬಣ್ಣ ಎಲ್ಲ, ಅದರಲ್ಲಿ ನೀಲಿ ಬಣ್ಣ ಆಗುತ್ತೆ. ಎಸ್ಪೆಷಲಿ ಬಾಡಿ ಪಾರ್ಟ್ಸ್ ಲೈಕ್ ತುಟಿ ಇರ್ಬೋದು, ಬೆಳ್ಳಿನ ತುದಿ,
ಚರ್ಮ ಬಣ್ಣ ಯೂಶಲಿ ನೀಲಿ ಆಗುತ್ತೆ, ಎಸ್ಪೆಷಲಿ ಹತ್ತ ಮೇಲೆ ಆಕ್ಟಿವ್ ಆದಮೇಲೆ. ಇದು 1 ವರ್ಷದ ಮಕ್ಕಳಲ್ಲಿ ನೋಡ್ಬೋದು. ಇನ್ನೊಂದು ಎರಡನೇದು ಓಲಿದ್ದಾಗ ಅದ್ರಲ್ಲಿ ಏನಾಗುತ್ತೆ ಅಂದರೆ ನಮ್ಮ ಲೆಫ್ಟಿಂದ ರೈಟ್ ಸೈಡು ಬ್ಲಡ್ ಲಂಗ್ಸ್ ಜಾಸ್ತಿ ಹೋಗಿ ಅಲ್ಲಿ ಲಂಗಲ್ಲಿ ಬ್ಲಡ್ ಇದಾಗುತ್ತೆ, ಕರೆಕ್ಟ್ ಆಗೋದ್ರಿಂದ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಬರ್ಬೋದು. ಅಂದರೆ ಪದೇ ಪದೇ ಅವರಿಗೆ ಕೆಮ್ಮು, ಕಫ, ಶೀತ ಆಗೋದು, ನ್ಯೂಮೋನಿಯಾ ಅಂತೀವಲ್ವಾ ಅದಾಗೋದು. ಅಂದರೆ ಎಸ್ಪೆಷಲಿ ವರ್ಷದಲ್ಲಿ 6ರಿಂದ 7 ಸಲ ಆಗೋದು, ಮತ್ತು ಉಸಿರಾಡೋಕ್ಕೆ ತೊಂದರೆ ಆಗೋದು, ಈ ಥರದ ಲಕ್ಷಣಗಳು. ಇನ್ನೊಂದು ಫೀಡಿಂಗ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ಇನ್ಫ್ಯಾಂಟ್ಸಲ್ಲಿ 1 ವರ್ಷದ ಒಳಗಿನ ಮಕ್ಕಳಲ್ಲಿ ಫೀಡಿಂಗ್ ಪ್ರಾಬ್ಲಮ್ಸ್ ನೋಡ್ಬೋದು. ಅಂದರೆ ಅವ್ರಿಗೆ ನಿಧಾನವಾಗಿ ಹಾಲು ಕುಡಿಯೋ ಸಮಸ್ಯೆ ಆಗೋದು, ಬಿಟ್ಟು ಬಿಟ್ಟು ಹಾಲು ಕುಡಿಯೋದು, ಹಾಲು ಕುಡಿಬೇಕಾದ್ರೆ ತುಂಬ ಬೆವರೋದು, ಇದು ಕೂಡ ಲಕ್ಷಣ ಬರ್ಬೋದು. ಮತ್ತು ಇನ್ನೊಂದು ಏನಂದರೆ ಬೆಳವಣಿಗೆ ಸಮಸ್ಯೆಗಳು. ಅಂದರೆ ತುಂಬ ಮಕ್ಕಳಲ್ಲಿ ಎಷ್ಟೇ ಪೌಷ್ಟಿಕ ಆಹಾರ ಕೊಟ್ಟರು ಅವರಿಗೆ ಬೆಳವಣಿಗೆ ಆಗೋದಿಲ್ಲ. ತೂಕ ಹೆಚ್ಚಾಗದೇ ಇರೋದು, ಗ್ರೋತ್ ಚಾರ್ಟ್ ಪ್ರಕಾರ ತೂಕ ಬೆಳೀದೇ ಇರೋದು, ಇದು ಕೂಡ ಹಾರ್ಟ್ ಡಿಸೀಸ್ನ ಲಕ್ಷಣ ಆಗಿರ್ಬೋದು. ರೈಟ್. ಇನ್ನು ಈ ಒಂದು ಹೃದಯದ ಸಮಸ್ಯೆ ಬಂದಾಗ ಇವಾಗ 2 ಡಿವಿಷನ್ ತಗೊಳ್ಳೋ, ಒಂದು ಹುಟ್ಟತಾನೆ ಬರುವಂಥ ಸಮಸ್ಯೆಗಳನ್ನು ತಗೊಂಡ್ರೆ ಈ ಒಂದು ಹೃದಯದ ಕಾಯಿಲೆಗಳನ್ನು ಕಡಿಮೆ ಮಾಡೋದಕ್ಕಾಗುತ್ತಾ, ಗುಣಪಡಿಸೋದಕ್ಕಾಗುತ್ತಾ? ಖಂಡಿತವಾಗಿ ಗುಣಪಡಿಸ್ಬೋದು. ಮೊದಲು ಪ್ರೀವಿಯಸ್ ಇರೋದ್ರಲ್ಲಿ ಹೇಗಂದರೆ ಅಷ್ಟೊಂದು ಅಡ್ವಾನ್ಸಸ್ ಇರಲಿಲ್ಲ ಟ್ರೀಟ್ಮೆಂಟಲ್ಲಿ. ಆಗ ಹೇಗಂದರೆ ಒಂದು ಹೃದಯ ಸಂಬಂಧಿ ಮಗು ಹುಟ್ಟಿದ್ರೆ ಅದು ಆಲ್ಮೋಸ್ಟ್ 1 ವರ್ಷದೊಳಗೇ ಡೆತ್ ಆಗೋದು, ಎಸ್ಪೆಷಲಿ ಕ್ರಿಟಿಕಲ್ ಇಲ್ನೆಸಸ್ ಇದ್ದಾಗ. ಆಗೆಲ್ಲ ಜನರನ್ನವರು ಮಗುದ ಆಯಾಸ ಇಷ್ಟ ಇತ್ತು, ಏನೂ ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಈಗ ರೀಸೆಂಟ್ ಅಡ್ವಾನ್ಸಸ್ ಇರೋದ್ರಿಂದ 90% ಹಾರ್ಟ್ ಡಿಸೀಸು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು. ಇನ್ನು 10% ಇದರಲ್ಲಿ ನಾವು ಅವ್ರ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ಬೋದು. ಸೊ ದೇರ್ ಈಸ್ ಡೆಫಿನೆಟಿವ್ ಟ್ರೀಟ್ಮೆಂಟ್ ಫಾರ್ ಆಲ್ ಹಾರ್ಟ್ ಡಿಸೀಸಸ್. ಓಕೆ. ಅದು ಹೇಗೆ ಡಿಫ್ರೆನ್ಸ್ ಇರುತ್ತೆ? ಚೂರು ಬೆಳೆದಂಥ ಮಕ್ಕಳಿಗೆ ಕೇರ್ ಬೇರೆ ಇರುತ್ತೆ, ಅಥವಾ ಈ ಸಣ್ಣ ಒಂದು ವರ್ಷದೊಳಗಿನ ಮಕ್ಕಳಿಗೆ ಏನಾದರೂ ಬೇರೆ ಟ್ರೀಟ್ಮೆಂಟ್ ಆ ಥರ ಇರುತ್ತಾ? ಹೌದು, ಅದು ಡಿಪೆಂಡ್ಸ್ ಆ್ಯಕ್ಚುಲಿ. ಈಗ ಓಲ್ ಅಂತ ಬಂದರೆ, ಈಗ ಓಲಲ್ಲಿ ನಾವು 3 ಟೈಪ್ಸ್ ನೋಡ್ತೀವಿ. ಒಂದು ASD ಅಂದರೆ ಹೃದಯದ ಮೇಲ್ಭಾಗ ಇರೋ ಓಲ್, VSD ಅಂದರೆ ಹೃದಯದ ಕೆಳಭಾಗ ಇರುವ ಓಲ್, ಇನ್ನೊಂದು PD ಅಂತ ರಕ್ತನಾಳಗಳ ಮಧ್ಯೆ, ಶ್ವಾಸಕೋಶ ಮತ್ತು ಶರೀರಕ್ಕೆ ಹೋಗೋ ರಕ್ತನಾಳಗಳ ಮಧ್ಯೆ ಇರೋ ಓಲ್, ಅದು PD ಅಂತ. ಈಗ ಸೈಜ್ ಮೇಲೆ ಇರುತ್ತೆ. ಯೂಶಲಿ ಚಿಕ್ಕ ಓಲ್ ಇದ್ದರೆ ಅದು ಯೂಶಲಿ ಸಿಂಪ್ಟಮ್ಸ್ ಏನು ಕಾಸ್ ಮಾಡಲ್ಲ. ಈಗೇನಾದರೂ ಮಾಡರೇಟ್ ಟು ಲಾರ್ಜ್ ಸೈಜ್ ಇದ್ದರೆ ಅದರಿಂದ ಸಿಂಪ್ಟಮ್ಸ್ ಬರ್ಬೋದು. ನಾನು ಹೇಳಿದ್ನಲ್ವ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಎಲ್ಲ. ಈಗ ನಾವು ಮೊದಲು ASD ಎಲ್ಲ ಇರುತ್ತಲ್ವ, ಇದಕ್ಕೆ ಆಲ್ಮೋಸ್ಟ್ 2 ಟೈಪ್ಸ್ ಟ್ರೀಟ್ಮೆಂಟ್ ಇರುತ್ತೆ ಓಲ್ಗಳಿಗೆ. ಈಗ ASD ಆಲ್ಮೋಸ್ಟ್ 90% ನಾವು ಇಂಟರ್ವೆನ್ಷನ್ಸ್ ಅಂತ ಮಾಡ್ತೀವಿ, ಕೆಥೆಟರ್ ಬೇಸ್ಡ್ ಇಂಟರ್ವೆನ್ಷನ್ಸ್. ಇದರಲ್ಲಿ ಹೇಗೆ ಅಂದರೆ ವಿತೌಟ್ ಓಪನ್ ಹಾರ್ಟ್ ಸರ್ಜರಿ ನಾವು ತೊಡೆ ಭಾಗದ ಒಂದು ರಕ್ತನಾಳ ಇರುತ್ತಲ್ವ, ಅದರಲ್ಲಿ ಕೆಥೆಟರ್ ಅಂತ ತಗೊಂಡೋಗಿ ಓಲಿನ ಜಾಗಕ್ಕೆ ಹೋಗಿ ಅಲ್ಲಿ ಒಂದು ಡಿವೈಸ್ ಅಂತ ಬರುತ್ತೆ, ಅದೊಂಥರ ಬಟನ್ ಥರ, ಅದನ್ನಲ್ಲಿ ಕೂರಿಸಿ ನಾವು ಬಂದ್ ಮಾಡ್ಬೋದು ಮೋಸ್ಟ್ ಆಫ್ ದ ASD ಕೇಸಸಲ್ಲಿ. VSD ಚಿಕ್ಕದಿದ್ರೂ ನಾವು ಬಂದ್ ಮಾಡ್ಬೋದು. ಈಗ PD ಅಂತ ಇದೆಯಲ್ಲ ಅದನ್ನು ಮಾಡ್ಬೋದು. ಈಗ ಕೆಲವೊಂದು ಕಾಂಪ್ಲೆಕ್ಸ್ ಡಿಸೀಸ್ ಇರುತ್ತೆ, ಅದರಲ್ಲಿ ರಕ್ತನಾಳ ಬ್ಲಾಕೇಜ್ ಇರುತ್ತೆ, ದೊಡ್ಡ ಓಲ್ ಇರುತ್ತೆ, ಅಂದರೆ ಎಸ್ಪೆಷಲಿ ಸೈನೋಟಿಕ್ ಹಾರ್ಟ್ ಡಿಸೀಸ್. ಇದಕ್ಕೆ ಓಪನ್ ಹಾರ್ಟ್ ಸರ್ಜರಿ ಮಾಡಿ ಟ್ರೀಟ್ಮೆಂಟ್ ಕೊಡ್ಬೋದು. ಮತ್ತು ಈ ಒಂದು ಸೈನೋಸೈಟಿಸಿಸ್ ಮತ್ತು ಇದು ಆಸ್ಮಾ ಎಲ್ಲ ಇದ್ದವರಿಗೆ, ಅವರಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಕಾಡುತ್ತಾ ಹೇಗೆ? ಅವರಿಗೆ ಆ ಥರ. ಬಟ್ ಈಗ ಏನಾದರೂ ನಾವು ಇಮ್ಯುನಿಟಿ ಕಡಿಮೆ ಇದ್ದರೆ ಕೆಲವೊಂದು ಸಲ ಇನ್ಫೆಕ್ಷನ್ ಆಗ್ಬೋದು ಹೃದಯದಲ್ಲಿ, ಇನ್ಫೆಕ್ಟಿವ್ ಎಂಡೋಕಾರ್ಡಿಟಿಸ್ ಅಂತ ಇರುತ್ತೆ, ಅದು ಆಗ್ಬೋದು. ಇವಾಗ ಟ್ರೀಟ್ಮೆಂಟ್ ಎಲ್ಲ ಆದಮೇಲೆ ಆ ಒಂದು ಮಗು ನಾರ್ಮಲ್ ಆಗಿ ಎಲ್ಲರೂ ಬದುಕೋ ಥರ ಬದುಕ್ಬೋದು, ಅಥವಾ ಅಲ್ಲೂ ಕೂಡ ಎಕ್ಸ್ಟ್ರಾ ಕೇರನ್ನು ಕೊಡಬೇಕಾಗುತ್ತಾ ಹೇಗೆ? ಒಳ್ಳೆ ಪ್ರಶ್ನೆ. ಆ್ಯಕ್ಚುಲಿ 90% ಹೇಳಿದ್ನಲ್ವಾ, ಟೋಟಲಿ ಕರೆಕ್ಟೇಬಲ್ ಲೀಷನ್ಸ್ ಅಂತ ಇರುತ್ತೆ. ಅದ್ರಲ್ಲಿ ಕೊಟ್ಟರೆ ಆ ಮಗು ಅದರ ಲೈಫ್ ಲಾಂಗ್ ಆಲ್ಮೋಸ್ಟ್ ಕ್ವಾಲಿಟಿ ಆಫ್ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಮಗು ಥರನೇ ಇರುತ್ತೆ, ಆ್ಯಕ್ಟಿವಿಟೀಸ್, ಗ್ರೋತ್ ಎಲ್ಲ. ಇನ್ನು 10%ಅಲ್ಲಿ ತುಂಬ ಕ್ರಿಟಿಕಲ್ ಲೀಷನ್ಸ್ ಇರುತ್ತೆ. ಅಂದರೆ ಈಗ 2 ಭಾಗದ ಬದಲು ಒಂದೇ ಭಾಗ ಇದ್ದರೆ, ಅಂದರೆ ಸಿಂಗಲ್ ವೆಂಟ್ರಿಕಲ್ ಫಿಸಿಯಾಲಜಿ ಅಂತೀವಿ, ಅದರಲ್ಲಿ ನಾವು ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡ್ಬೋದು, ಅವರ ಜೀವನ ಗುಣಮಟ್ಟನ ಸುಧಾರಿಸ್ಬೋದು. ಸೊ 90% ಮಕ್ಕಳಲ್ಲಿ ಅವರ ಜೀವನ ತುಂಬ ಚೆನ್ನಾಗಿರುತ್ತೆ. ಓಕೆ. ಸೊ ಏನಾದರೂ ಆಪರೇಷನ್ಸ್ ಎಲ್ಲ ಬೇಕಾಗುತ್ತಾ, ಅಥವಾ ಕೇವಲ ಮೆಡಿಸಿನಲ್ಲೇ ಗುಣಪಡಿಸ್ಲಿಕ್ಕಾಗುತ್ತಾ? ಇಲ್ಲ, ಮೆಡಿಸಿನ್ಸ್ ಅಂದರೆ ಈಗ ಕೆಲವೊಂದು ಚಿಕ್ಕ ಓಲಿದ್ರೆ, ಫಾರ್ ಎಕ್ಸಾಂಪಲ್ ASD ಅಂತ ಇರುತ್ತೆ, ಅದು ತುಂಬ ಚಿಕ್ಕದಿದ್ದರೆ ಅದು ತನ್ನಷ್ಟಕ್ಕೆ ತಾನೇ ಕ್ಲೋಸ್ ಆಗ್ಬೋದು. ಅಂಥದ್ದಲ್ಲಿ ಕೆಲವೊಂದು ಸಲ ಕೆಲವೊಂದು ಮೆಡಿಸಿನ್ ಕೊಡೋದ್ರಿಂದ ಕಡಿಮೆ ಆಗ್ಬೋದು. ಈಗ ಕೆಲವೊಂದು ಮಕ್ಕಳಲ್ಲಿ ಅವರಿಗೆ ಆಪ್ರೇಷನ್ ಅಗತ್ಯತೆ ಇರಲ್ಲ, ಬಟ್ ಅದರ ಕಾಂಪ್ಲಿಕೇಶನ್ಸ್ ಪ್ರಿವೆಂಟ್ ಮಾಡೋಕ್ಕೆ ಕೆಲವೊಂದು ಸಲ ನಾವು ಆ್ಯಂಟಿಬಯೋಟಿಕ್ಸ್ ಕೊಡ್ತೀವಿ, ಏನಾದರೂ ಪ್ರೊಸೀಜರ್ ಮಾಡೋ ಮುಂಚೆ, ಆ ಥರದ್ದು ಕೇರ್ ತಗೋಬೋದು. ಎಸ್. ಓಕೆ. ಇನ್ನು ಡಾಕ್ಟರ್, ನಾವು ನಮ್ಮ ಪರಿಸರದ ಬಗ್ಗೆ ಮಾತನಾಡಲೇಬೇಕಾಗುತ್ತೆ. ಸುತ್ತಮುತ್ತ ಇರುವಂಥವರು ಧೂಮಪಾನ ಮಾಡುವಂಥದ್ದು, ಅಥವಾ ಬೇರೆ ಏನಾದರೂ ನಮ್ಮ ಪೊಲ್ಯೂಷನನ್ನು ನಾವು ಏನಾದರೂ
ಕಂಪೇರ್ ಮಾಡಿದ್ರೆ ಕೆಲವೊಂದು ಸಮಸ್ಯೆಗಳು ಬರ್ತಾ ಇದೆ. ಅದರಲ್ಲೂ ಇತ್ತೀಚೆಗೆ ಮಂಗಳೂರು ಕೂಡ ದೆಹಲಿಯತ್ತ ಹೋಗ್ತಾ ಇದೆ ಅನ್ನುವಂಥದ್ದು ಒಂದು ಮಾತು ಕೂಡ ಬರ್ತಾ ಇದೆ. AQI ಇಂಡೆಕ್ಸ್ ಗುಡ್ ಇಂದ ವೆರಿ ಪುವರ್ ಅನ್ನುವಂಥದ್ದೊಂದನ್ನು ತೋರಿಸ್ತಾ ಇರುವಂತಹ ಕಾರಣದಿಂದಾಗಿ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಏನಾದರೂ ಈ ಒಂದು ಧೂಮಪಾನ ಹಾಗೇನೆ ಪೊಲ್ಯೂಷನ್ ಇಂದಾಗಿ ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆಯಾ? ಒಂದು ಈಗ ಸ್ಮೋಕಿಂಗ್ ಅಂತ ಇರುತ್ತೆ, ಎಸ್ಪೆಷಲಿ ಪ್ರೆಗ್ನೆಂಟ್ ವುಮೆನಲ್ಲಿ ಅವ್ರು ಸ್ಮೋಕಿಂಗ್ ಮಾಡಿದ್ರು ಅವ್ರಿಗೆ ಬರೀ ಹೃದಯ ಸಂಬಂಧಿ ಅಷ್ಟೇ ಅಲ್ಲ, ಬೇರೆ ಕಾಯಿಲೆಗಳು ಬರ್ಬೋದು. ಗ್ರೋತ್ ಚೆನ್ನಾಗಿ ಆಗಲ್ಲ, ಮೆಂಟಲ್ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಸರಿಯಾಗಲ್ಲ. ಎಸ್ಪೆಷಲಿ ಏರ್ ಪೊಲ್ಯೂಷನ್ ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಇನ್ ಎಂಬ್ರಿಯೋ ಡೆವಲಪ್ಮೆಂಟ್. ಅದಕ್ಕೆ ನಾವು ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಈಗ ನಾನು ಹೇಳ್ದಾಗೆ ಈಗ ಕೆಲವೊಬ್ರು ಇಮ್ಯುನೋ ಕಾಂಪ್ರಮೈಸ್ ಚಿಲ್ಡ್ರನ್ ಅಂತ ಇರ್ತಾರೆ, ಅಂದರೆ ಅವ್ರಿಗೆ ಇನ್ಫೆಕ್ಷನ್ ಆಗೋ ಜಾಸ್ತಿ ಇರುತ್ತೆ. ಈಗ ಅವರಿಗೆಲ್ಲ ಫಾರ್ ಎಕ್ಸಾಂಪಲ್ ಸೈನೋಸೈಟಿಸ್, ಅಲರ್ಜಿಕ್ ಇದ್ದರೆ ಅವ್ರಿಗೆ ಸೆಕೆಂಡರಿ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಆದರೆ ಕೆಲವೊಂದ್ಸಲ ಅದು ಆರ್ಟ್ಗೆ ಹೋಗಿ ಇನ್ಫೆಕ್ಷನ್ ಮಾಡ್ಬೋದು, ಇನ್ಫೆಕ್ಟಿವ್ ಎಂಡೋಕಾರ್ಡಿಟಿಸ್ ಅಂತೀವಿ. ಸೊ ನಾವು ಆ್ಯಕ್ಚುಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಎಸ್, ಆಲ್ರೈಟ್. ಇನ್ನು ಪೋಷಕರಾಗಿ ನಾವೆಲ್ಲರೂ ಒಂದು ಮುನ್ನೆಚ್ಚರಿಕೆ ಕ್ರಮ ಅಥವಾ ಕಟ್ಟೆಚ್ಚರಿಕೆ ಕ್ರಮಗಳನ್ನೆಲ್ಲ ತಗೊಳ್ಬೇಕಾಗುತ್ತೆ. ನಮ್ಮ ಮಕ್ಕಳನ್ನು ನಾವು ನೋಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇವಾಗ ಸಣ್ಣ ವಯಸ್ಸಿನಲ್ಲಿ ಅತಿ ಸಣ್ಣ ಮಗು, ಈ 1 ವರ್ಷದ ಮಗು ಕೆಳಗಿನ ಮಗುವಿಗೆ ಏನಾದರೂ ಈ ಹೃದಯ ಸಂಬಂಧಿ ಕಾಯಿಲೆ ಕಾಣಿಸ್ಕೊಂಡ್ರೆ ಅಂತಹ ಮಕ್ಕಳಿಗೆ ಈ ಶಸ್ತ್ರಚಿಕಿತ್ಸೆ ಎಲ್ಲ ಮಾಡ್ತಾರಾ ಹೇಗೆ? ಹೌದು, ಮಾಡ್ತಾರೆ. ಅಂದರೆ ಹೇಳಿದ್ನಲ್ವಾ, ಕ್ರಿಟಿಕಲ್ ಲೀಜನ್ಸ್ ಅಂತಿದ್ರೆ ಅವ್ರಿಗೆ ಯೂಶಲಿ ಮಲ್ಟಿಪಲ್ ಸ್ಟೇಜ್ ಸರ್ಜರಿ ಆಗುತ್ತೆ. ಅಂದರೆ ಹುಡ್ದಾಗಲೇ ವಿತಿನ್ 3 months ಫಸ್ಟ್ ಸ್ಟೇಜ್, ಆಮೇಲೆ 6 months ಒಳಗೆ ಸೆಕೆಂಡ್ ಸ್ಟೇಜ್, ಡೆಫಿನೆಟಿವ್ ಸರ್ಜರಿ 4 to 5 years ಅಲ್ಲಿ ಆಗುತ್ತೆ. ಈಗ ಕೆಲವೊಂದು ವಾಲ್ವ್ ಬ್ಲಾಕೇಜ್ ಇರುತ್ತೆ, ಕ್ರಿಟಿಕಲ್ ಸ್ಟಿನೋಸಿಸ್ ಅಂತೀವಿ, ಅಂದರೆ ಅಯೋಟಿಕ್ ಸ್ಟಿನೋಸಿಸ್, ಅಂದರೆ ಶರೀರಕ್ಕೆ ಕರೆದೊಯ್ಯೋ ವಾಲ್ವ್ ಪ್ರಾಬ್ಲಮ್, ಅದೆಲ್ಲ ಇದ್ರೆ ನೀವು ಈವನ್ ನ್ಯೂ ಬರ್ನಲ್ಲಿ ಕೂಡ ನಾವು ಮಾಡ್ಬೋದು ಇಂಟರ್ವೆನ್ಷನ್ಸ್, ಕ್ಯಾತ್ ಬೇಸ್ಡ್ ಇಂಟರ್ವೆನ್ಷನ್ ಕೂಡ ಮಾಡ್ಬೋದು, ವಿತೌಟ್ ಸರ್ಜರಿ ಕೂಡ ಮಾಡ್ಬೋದು ನಾವು. ಎಸ್, ಓಕೆ. ಇನ್ನು ಆವಾಗಲೇ ನಾವು ಮಾತಾಡ್ತಾ ಇದ್ವಿ ಧೂಮಪಾನ ಮತ್ತು ಪರಿಸರದಿಂದ ಕೂಡ ಸಮಸ್ಯೆಗಳು ಬರುತ್ತೆ. ಇದು ಮೋಸ್ಟ್ಲಿ ಕೆಲವೊಂದು ಹಳ್ಳಿ ಪ್ರದೇಶದಲ್ಲಿ ಇದೊಂದು ಜಾಸ್ತಿ ಆಗ್ತಾ ಇದೆಯಾ ಹೇಗೆ? ಗಣಿಗಾರಿಕೆ ಇರ್ಬೋದು, ಅಲ್ಲಿಂದ ಏನಾದರೂ ಸಮಸ್ಯೆ ಬರ್ತಾ ಇದೆಯಾ? ಅಂದರೆ ಟೆಟ್ರೋಜೆನ್ಸ್ ಅಂದರೆ ನಾವು ಕೆಲವೊಂದು ಇರ್ತಾವಲ್ಲ, ಕೆಲವೊಂದು ಪೊಲ್ಯೂಟೆಂಟ್ಸ್, ಎಸ್ಪೆಷಲಿ ಟೆಟ್ರೋಜೆನ್ಸ್ ಎಕ್ಸ್ಪೋಜರ್ ಆದರೆ ಅವ್ರಿಗೆ ಯೂಶುವಲಿ ರೆಸ್ಪಿರೇಟರಿ ಸಿಂಪ್ಟಮ್ಸ್ ಜಾಸ್ತಿ ಬರುತ್ತೆ, ಅಂದರೆ ಕ್ರಾನಿಕ್ ಲಂಗ್ ಡಿಸೀಸ್ ಅಂತ. ಅಂದರೆ ಕೆಲವೊಂದು ಈಗ ಗರ್ಭಿಣಿ ಮಹಿಳೆಯರು ಈ ಥರ ಎನ್ವೈರನ್ಮೆಂಟ್ಗೆ ಎಕ್ಸ್ಪೋಜರ್ ಆದರೆ ಅವರಿಗೆ ಆಟೋಮೆಟಿಕಲಿ ಅವ್ರ ಹೆಲ್ತ್ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಕಡಿಮೆ ಆದರೆ ಅವ್ರಿಗೆ ಇನ್ಫೆಕ್ಷನ್ ಆಗ್ಬೋದು, ಎಸ್ಪೆಷಲಿ ರೂಬೆಲ್ಲಾ ಈ ಥರ ಆದರೆ ಅವ್ರಿಗೆ ಅಲ್ಟಿಮೇಟ್ಲಿ ಒಟ್ಟು ಮಗುವಿಗೆ ಹೃದಯ ಸಂಬಂಧಿ ಕಾಯಿಲೆಗಳು ಕಾಣಿಸ್ಕೋಬೋದು. ಸೊ ಪೊಲ್ಯೂಷನ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಅದಕ್ಕೆ ನಾವು ಏರ್ ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು. ಓಕೆ, ಎಸ್, ಆಲ್ರೈಟ್. ಇನ್ನು ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಮಾತನಾಡೋದಾದ್ರೆ, ತಂದೆಯಿಂದ ತಾಯಿಯಿಂದ ಮಕ್ಕಳಿಗೆ ಬರುವಂಥದ್ದು, ಅನುವಂಶೀಯವಾಗಿ ಬರುವಂಥದ್ದು. ಯಾಕಂದ್ರೆ ಕೆಲವೊಂದ್ಸಲ ನಾವು ನೋಡ್ತೇವೆ ಹೃದಯಾಘಾತದ ವಿಚಾರದಲ್ಲಿ ಬಂದ್ರೆ ಅಜ್ಜನಿಂದ ತಂದೆಗೆ, ತಂದೆಯಿಂದ ಮಗನಿಗೆ ಈ ರೀತಿ ಬಂದದ್ದು ಇದೆ ಕೆಲವೊಂದು ಕೇಸಸ್ ಅಲ್ಲಿ. ಸೊ ಹಾಗಾಗಿ ಏನಾದರೂ ಫ್ಯಾಮಿಲಿ ಹಿಸ್ಟ್ರಿ ಇದ್ರ ಮೇಲೆ ಎಫೆಕ್ಟ್ ಆಗುತ್ತಾ? ಹೌದು, ಫ್ಯಾಮಿಲಿ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್. ಮೊದಲನೇದಾಗಿ ಆನುವಂಶಿಕವಾಗಿ ಬರುವ ಕಾಯಿಲೆಗಳು ಇರ್ತಾರೆ, ಆಟೋಸೋಮಲ್ ಡಾಮಿನೆಂಟ್ ಅಂತ. ಅದರಲ್ಲಿ 50% ಚಾನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಮಾರ್ಫನ್ ಸಿಂಡ್ರೋಮ್ ಅಂತ ಇರುತ್ತೆ, ಅದರಲ್ಲಿ ಶರೀರದ ರಕ್ತನಾಳ ತುಂಬ ದೊಡ್ಡದಾಗಿ ರಪ್ಚರ್ ಆಗ್ಬೋದು, ಅದು ಅನುವಂಶಿಕವಾಗಿ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕೆಲವೊಂದು ASD ಅಂತ, ಅದು ಕೂಡ ಫ್ಯಾಮಿಲೀಸಲ್ಲಿ ರನ್ ಆಗ್ಬೋದು, ಅದು ಆಟೋಸೋಮಲ್ ಡಾಮಿನೆಂಟ್ ಎಂಟಿಟಿನೂ ಇದೆ. ಇನ್ನೊಂದು ಏನಂದರೆ ಲೆಫ್ಟ್ ಸೈಡೆಡ್ ಆರ್ಟ್ ಲೀಜನ್ಸ್ ಅಂತ, ಅದು ಎಸ್ಪೆಷಲಿ ಫ್ಯಾಮಿಲಿಲಿ ರಿಕರೆನ್ಸ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಒಂದು ಮಗುಗೆ ಏನಾದರೂ ಆರ್ಟ್ ಡಿಸೀಸ್ ಇದ್ದರೆ ನೆಕ್ಸ್ಟ್ ಮಗುಗೆ ಬರೋ ಚಾನ್ಸಸ್ 3 to 5%. ಈಗ 2 ಮಕ್ಕಳಿಗೆ ಏನಾದರೂ ಆರ್ಟ್ ಡಿಸೀಸ್ ಇದ್ದರೆ 7 to 10% ನೆಕ್ಸ್ಟ್ ಮಗುಗೆ ಬರ್ಬೋದು. ಅದೇ 3 ಮಕ್ಕಳಿಗೆ ಏನಾದರೂ ಆರ್ಟ್ ಡಿಸೀಸ್ ಇದ್ದರೆ 15% ಮತ್ತೆ ಮುಂದೆ ಮಗುಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್, ಅಂದರೆ ಫ್ಯಾಮಿಲಿಯಲ್ಲಿ ರನ್ ಆಗ್ಬೋದು. ಓಕೆ, ಎಸ್, ಆಲ್ರೈಟ್. ಇನ್ನು ಸಣ್ಣ ವಯಸ್ಸಿನಲ್ಲಿ ಏನಾದರೂ ಇವಾಗ ಹಾರ್ಟ್ ಪ್ರಾಬ್ಲಮ್ ಆಯಿತು, ಅವರಿಗೆ ಆಪರೇಷನ್ ಆಯಿತು, ಗುಣ ಆದರು ಅಂತ ಇಟ್ಕೊಳ್ಳುವ, ಬೆಳೀತಾ ಮತ್ತೆ ಇದೇನಾದರೂ ರಿಕರ್ ಆಗುವಂಥ ಸಾಧ್ಯತೆ ಇದೆಯಾ? ಮತ್ತೆ ಬರಬಹುದಾ? ತುಂಬ ಕಡಿಮೆ. ಈಗ ಸಿಂಪಲ್ ಲೀಜನ್ಸ್ ಅಂತ ಇದ್ದರೆ ASD, VSD, PTA ಇವಾಗೆಲ್ಲ ನಾವು ಆ್ಯಕ್ಚುಲಿ ಒಂದ್ಸಲ ಸರ್ಜರಿ ಅಥವಾ ಇಂಟರ್ವೆನ್ಷನ್ ಮಾಡಿದ್ರೆ 1 ವರ್ಷ ತನಕ ಅವ್ರಿಗೆ ಫಾಲೋ ಅಪ್ ಮಾಡಬೇಕು, ಆಮೇಲೆ ಅವ್ರು ನಾರ್ಮಲ್ ಆಗೇ ಇರ್ತಾರೆ. ಬಟ್ ಕೆಲವೊಂದು ಕಾಂಪ್ಲೆಕ್ಸ್ ಸರ್ಜರೀಸ್, ಅಂದರೆ ಎಸ್ಪೆಷಲಿ ಸೈನೋಟಿಕ್ ಆರ್ಟ್ ಡಿಸೀಸ್ ಏನಾದರೂ ನಾವು ಸರ್ಜರಿ ಮಾಡಿದಾಗ ಅವರಿಗೆ ರೆಗ್ಯುಲರಾಗಿ ಫಾಲೋ ಅಪ್ ಮಾಡಬೇಕಾಗುತ್ತೆ. ಅಂದರೆ ವರ್ಷಕ್ಕೊಂದ್ಸಲ ಅಥವಾ 2-3 ವರ್ಷಕ್ಕೊಂದ್ಸಲ, ಡಿಪೆಂಡಿಂಗ್ ಆನ್ ದ ಸರ್ಜರಿ ಯಾವ್ದು ಮಾಡಿದ್ದಾರೆ ಅದ್ರ ಇದ್ರ ಮೇಲೆ ಡಿಪೆಂಡ್ ಮೇಲೆ. ಓಕೆ, ಎಸ್, ಆಲ್ರೈಟ್. ಇವಾಗ ಸಣ್ಣ ಮಕ್ಕಳೆಲ್ಲ ಏನಾದರೂ ಆಟ ಆಡಿ ಬಂದರೆ ಅಥವಾ ತುಂಬ ದಣಿವು ಅಂತ ಹೇಳ್ತಾರೆ, ತುಂಬ ಟಯರ್ಡ್ನೆಸ್ ತೋರಿಸ್ತಾರೆ, ಸೊ ತುಂಬ ಬ್ರೀದ್ ಮಾಡುವಂಥದ್ದು, ತುಂಬ ಸುಸ್ತು ಅಂತ ಹೇಳುವಂಥದ್ದು, ಇದೇನಾದರೂ ಹೃದಯ ಸಂಬಂಧಿ ಕಾಯಿಲೆಗಳ ಲಕ್ಷಣ ಆಗಿರ್ಬೋದಾ ಅಂತ? ಯಾವಾಗಲೂ ಅಲ್ಲ, ಬಟ್ ಕೆಲವೊಂದು ಸಲ ಆಗ್ಬೋದು. ಎಸ್ಪೆಷಲಿ ಹೇಳಿದ್ನಲ್ವಾ, ಈಗ ಕೆಲವೊಂದು ಸ್ಮಾಲ್
VSD ಶಂಟ್ ಲಿಜನ್ಸ್ ಇದ್ದಾಗ ಅವ್ರಿಗೆ ತುಂಬ ಸಿಂಪ್ಟಮ್ಸ್ ಇರಲ್ಲ. ಬಟ್ ಅವ್ರಿಗೆ ಏನಾದರೂ ಅದು ಕಾಂಪ್ಲಿಕೇಶನ್ಸ್ ಆದರೆ, ಫಾರ್ ಎಕ್ಸಾಂಪಲ್ ಈಗ ಒಂದು VSD ಅಂತ ಇರುತ್ತೆ, ಅದರಲ್ಲಿ ಏನಾದರೂ ಮೊದಲು ಏನು ಸಿಂಪ್ಟಮ್ಸ್ ಇರಲ್ಲ, ಬಟ್ ಅದ್ರಲ್ಲಿ ಏನೋ ಕಾಂಪ್ಲಿಕೇಶನ್ಸ್ ಆಗಿ ಅಂದರೆ ಇನ್ಫೆಕ್ಷನ್ ಆಗಿ ವಾಲ್ವ್ ಲೀಕೇಜ್ ಆದರೆ ಆಗ ಸ್ಟಾರ್ಟಿಂಗಲ್ಲಿ ಯೂಶ್ವಲಿ ಈ ಥರ ಸಿಂಪ್ಟಮ್ಸ್ ಬರ್ಬೋದು. ದಣಿವಾಗೋದು, ಆಯಾಸ ಆಗೋದು, ಈ ಥರ ಬರ್ಬೋದು, ಆಗಿರ್ಬೋದು. ಬಟ್ ತುಂಬ ರೇರ್, ಬಟ್ ಆಗ್ಬೋದು. ನಾವು ನೆಗ್ಲೆಕ್ಟ್ ಮಾಡ್ಬೋದು ಆ ಥರ ಸಿಂಪ್ಟಮ್ಸ್ ಇದ್ದರೆ. ಓಕೆ. ಇನ್ನು ಸ್ಟ್ರೆಸ್, ಒಬಿಸಿಟಿ ಇವೆಲ್ಲ ಏನಾದರೂ ಮಕ್ಕಳಿಗೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಏನಾದರೂ ಪುಷ್ಟಿ ಕೊಡುತ್ತಾ, ಹೇಗೆ? ಹೌದು, ಸ್ಟ್ರೆಸ್ ಮತ್ತು ಒಬೆಸಿಟಿ ಇದೆಯಲ್ಲ, ಯೂಶಲಿ ಕಂಜೆಂಟಲ್ ಹಾರ್ಟ್ ಡಿಸೀಸ್ ಮೇಲೆ ಯಾವುದೇ ಎಫೆಕ್ಟ್ ಇಲ್ಲ. ಬಟ್ ಈಗ ನಾವು ನೋಡ್ತೀವಿ ಈಗಿನ ಟ್ರೆಂಡಲ್ಲಿ, ಅಂದರೆ ಈಗ ಮೊದಲೆಲ್ಲ ಹಾರ್ಟ್ ಅಟ್ಯಾಕ್ ಅಂದರೆ 50s 60sಲ್ಲಿ ನಮ್ಗೆ ಕಾಣಿಸ್ತಿತ್ತು. ಈಗೆಲ್ಲ ಅರ್ಲಿ 30s ಮತ್ತು 40sಲ್ಲಿ ಕಾಣಿಸ್ತಿದೆ. ಈಗ ಮಕ್ಕಳೇನಾದ್ರು ಒಬೆಸಿಟಿ, ಸ್ಟ್ರೆಸ್ ಎಲ್ಲ ತುಂಬ ತಗೊಂಡ್ರೆ ಕೆಲವೊಂದ್ಸಲ ಪ್ರಿಮೇಚರ್ ಅಥಿರೋಸ್ಕ್ಲಿರೋಸಿಸ್ ಅಂತೀವಿ, ಅಂದರೆ ರಕ್ತನಾಳಗಳೆಲ್ಲ ಬಹು ಬೇಗ ಇದಾಗೋದು, ಬ್ಲಾಕೇಜ್ ಆಗೋದು. ಸೊ ಈಗಲಿಂದಾನೇ ಕಂಟ್ರೋಲ್ ಮಾಡಿದ್ರೆ ನಾವು 40s 50sಲ್ಲಿ ಬರೋ ಕಾಯಿಲೆಗಳನ್ನು ತಡೆಗಟ್ಬೋದು. ಅದರಿಂದ ಮಕ್ಕಳಲ್ಲಿ ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡಬೇಕು, ಮತ್ತು ಒಬೆಸಿಟಿ ರಿಲೇಟೆಡ್ ಇಶ್ಯೂಸ್ನ ನಾವು ಸಾಲ್ವ್ ಮಾಡಬೇಕು. ರೈಟ್. ಇನ್ನು ಮನೆಯಲ್ಲಿ ಹಾಗಿದ್ರೆ ಪೋಷಕರು ತಗೊಳ್ಬೇಕಾದಂತಹ ಕ್ರಮಗಳೇನು? ಕೆಲವೊಂದಷ್ಟನ್ನು ಫಾಲೋ ಅಪ್ ಮಾಡಿದರೆ ಈ ಒಂದು ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು ಅಂತ ಹೇಗೆ ಹೇಳ್ತೀರಿ? ಒಂದು ಪ್ರಿವೆನ್ಷನ್ಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಪ್ರೆಗ್ನೆಂಟ್ ವುಮೆನ್ ಅವರು ಡಯಾಬಿಟಿಸ್ ಇದ್ದರೆ ಡಯಾಬಿಟಿಸ್ನ ಕಂಟ್ರೋಲ್ ಇಟ್ಕೋಬೇಕು. ಯಾಕಂದರೆ ಮೊದಲು ಹೇಳ್ದಾಗೆ ಈಗ ಅನ್ಕಂಟ್ರೋಲ್ ಡಯಾಬಿಟಿಸ್ ಇದ್ದರೆ ಕೆಲವೊಂದು ಹಾರ್ಟ್ ಡಿಸೀಸ್ ಕಾಣಿಸ್ಕೋಬೋದು. ಇನ್ನೊಂದು ವ್ಯಾಕ್ಸಿನೇಷನ್, ರುಬೆಲ್ಲಾ ವ್ಯಾಕ್ಸಿನ್. ಯಾಕಂದರೆ ರುಬೆಲ್ಲಾ ಇಟ್ ಕಾಸಸ್ ಕಂಜೆಂಟಲ್ ಹಾರ್ಟ್ ಡಿಸೀಸ್. ಅದಕ್ಕೆ ಯಾರು ತಗೊಂಡಿಲ್ಲ ಅಂದರೆ ರುಬೆಲ್ಲಾ ವ್ಯಾಕ್ಸಿನೇಷನ್ ತೊಗೋಬೇಕು. ಮತ್ತು ಇನ್ನೊಂದು ಪೋಲಿಕ್ ಆ್ಯಸಿಡ್ ಅಂತ ಬರುತ್ತೆ, ಅದು ಆ್ಯಕ್ಚುಲಿ ಬರೀ ಹಾರ್ಟ್ ಅಲ್ಲ, ಭಾರಿ ವಿಲ್ ಕಟ್. ಓಕೆ. ಇನ್ನೊಂದು ಪೋಲಿಕ್ ಆ್ಯಸಿಡ್ ಅಂತ ಬರುತ್ತೆ, ಅದು ಬರೀ ಹೃದಯ ಸಂಬಂಧಿ ಕಾಯಿಲೆ ಅಷ್ಟೇ ಅಲ್ಲ, ಮಗು ಬೆಳವಣಿಗೆ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಪೋಲಿಕ್ ಆ್ಯಸಿಡ್ ಸಪ್ಲಿಮೆಂಟ್ ತಗೊಳ್ಳೋದ್ರಿಂದ ಕೂಡ ನಾವು ತಡೆಗಟ್ಬೋದು. ಇನ್ನೊಂದು ಏನಂದರೆ ಸ್ಮೋಕಿಂಗ್ನ ಅವಾಯ್ಡ್ ಮಾಡಬೇಕು, ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್, ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಡ್ರಗ್ಸ್ ತೊಗೋಬಾರ್ದು. ಎಸ್ಪೆಷಲಿ ತುಂಬ ಜನ ತೊಗೊಬಿಡ್ತಾರೆ. ಈಗ ಹೊಟ್ಟೆ ನೋವು ಬಂದರೆ ಮಾತ್ರೆ ತೊಗೊಳ್ಳೋದು, ಏನಾದರೂ ಕೆಮ್ಮು ಕಫ ಶೀತ ಬಂದರೆ ಇದು ಮಾತ್ರೆ ತೊಗೊಳ್ಳೋದು. ಕೆಲವೊಂದು ಮಾತ್ರೆಗಳು ಹೃದಯದ ಮೇಲೆ ಪ್ರಭಾವ ಬೀಳುತ್ತೆ, ಅದಕ್ಕೆ ನಾವು ಅನ್ಪ್ರಿಸ್ಕ್ರೈಬ್ ಡ್ರಗ್ಸ್ನ ತೊಗೋಬಾರ್ದು. ಇದೊಂದು ಕೇರು. ಮತ್ತು ಇನ್ನೊಂದು, ಮಕ್ಕಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಇದ್ದರೆ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ. ಅವ್ರಿಗೆ ಆ್ಯಕ್ಚುಲಿ ಓರೋಡೆಂಟಲ್ ಹೈಜೀನ್ ಅಂತ ತುಂಬ ಇಂಪಾರ್ಟೆಂಟ್. ಅಂದರೆ ರೆಗ್ಯುಲರಾಗಿ ಇದು ಮಾಡೋದು, ಬ್ರಷ್ ಮಾಡೋದು, ಟ್ವೈಸ್ ಎ ಡೇ ಬ್ರಷ್ ಮಾಡೋದು, ಮತ್ತು ರೆಗ್ಯುಲರಾಗಿ ಡೆಂಟಿಸ್ಟ್ನ ಇದು ಮಾಡೋದು, ಅದು ಮಾಡಬೇಕು. ಅಂದರೆ ವ್ಯಾಕ್ಸಿನೇಷನ್ ಈಸ್ ಇಂಪಾರ್ಟೆಂಟ್. ಯಾಕಂದರೆ ಅವರಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅಂದರೆ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ ತಗೋಬೇಕು. ಈ ಥರದ್ದು ನಾವು ಪ್ರಿಕಾಷನರಿ ಮೆಜರ್ಸ್ ತಗೋಬೋದು. ಓಕೆ. ಇವಾಗ ಇದು ಆಪರೇಷನ್ ಎಲ್ಲ ಆಗಿ ಗುಣ ಆದವರಿಗೆ ಕೂಡ ಇನ್ ಫ್ಯೂಚರಲ್ಲಿ ಹೈ BP ಬರುವಂಥದ್ದು, ಡಯಾಬಿಟೀಸ್ ಬರುವಂಥದ್ದು, ಇದರದ್ದು ರಿಸ್ಕ್ ಏನಾದರೂ ಜಾಸ್ತಿ ಅಂತ ಹೇಳ್ತೀರಾ, ಹೇಗೆ? ಹೌದು, ಕೆಲವೊಂದು ಇದರಲ್ಲಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ಕವಾಸಕಿ ಡಿಸೀಸ್ ಅಂತ ಇರುತ್ತೆ. ಇದರಲ್ಲಿ ಅದೇ ನಾನು ಮೊದಲೇ ಹೇಳ್ದಂಗೆ 1 ರಿಂದ 5 ವರ್ಷದ ಮಕ್ಕಳಲ್ಲಿ ಈ ಸಮಸ್ಯೆ ಕಂಡುಬರುತ್ತೆ. ಈಗ ಏನಾದರೂ ಅವರಿಗೆ ನಾವು ಸರಿಯಾದ ಸಮಯಕ್ಕೆ ಅದನ್ನು ಡಯಾಗ್ನೋಸ್ ಮಾಡಿ ಟ್ರೀಟ್ ಮಾಡಿದ್ರೆ ಅದು ರಕ್ತನಾಳ ಊದ್ಕೊಳ್ಳಲ್ಲ, ಸರಿನಾ? ಈ ಕೆಲವೊಂದು ಸಲ ಲೇಟಾಗಿ ಡಯಾಗ್ನೋಸಿಸ್ ಆದರೆ ಅವರಿಗೆ ರಕ್ತನಾಳ ಡ್ಯಾಮೇಜ್ ಆಗಿ ಅವ್ರಿಗೆ ಬಹು ಬೇಗ, ಈಗ ನಾನು ಹೇಳಿದ್ನಲ್ಲ, ಯೂಶಲಿ ಹಾರ್ಟ್ ಅಟ್ಯಾಕ್ ಎಲ್ಲ 40s 50s ಆದಮೇಲೆ ಬರುತ್ತೆ. ಇಂಥ ಮಕ್ಕಳಲ್ಲಿ ಬೇಗ ಬರ್ಬೋದು, ಲೈಕ್ 30s 40sಲ್ಲೇ ಬರ್ಬೋದು. ಕೆಲವೊಂದು ಮಕ್ಕಳಲ್ಲಿ ಈವನ್ 10 ವರ್ಷ 15 ವರ್ಷ ಆದ್ಮೇಲೂ ಬರ್ಬೋದು ಇನ್ಫೆಕ್ಷನ್ ಆದ ನಂತರ. ಸೊ ನಾವು ಕೇರ್ ತಗೋಬೇಕು ಆ್ಯಕ್ಚುಲಿ ಅಂಥ ಮಕ್ಕಳಲ್ಲಿ. ಓಕೆ. ಇನ್ನು ಎದೆ ನೋವು ಅಂತ ಬಂದ ಕೂಡಲೇ ಗ್ಯಾಸ್ಟ್ರಿಕ್ ರಿಲೇಟೆಡ್ ಟ್ಯಾಬ್ಲೆಟ್ಸ್ ತಗೊಳ್ಳುವಂಥದ್ದು, ಮನೆ ಮದ್ದು ಮಾಡುವಂಥದ್ದು, ಡಾಕ್ಟರ್ ಇದೆಷ್ಟು ಸೇಫ್ ಅಂತ ನೀವು ಹೇಳ್ತೀರಾ, ಅಥವಾ ಬೆಟರ್ ಹಾಸ್ಪಿಟಲ್ಗೆ ಹೋಗೋದೇ ಒಳ್ಳೆಯದ ಮಕ್ಕಳಲ್ಲಿ? ಅಂದರೆ ಎದೆ ನೋವು ಅಂತ ಬಂದರೆ ಯೂಶಲಿ ಮಕ್ಕಳಲ್ಲಿ 95% ಎದೆ ನೋವು ಹಾರ್ಟ್ ರಿಲೇಟೆಡ್ ಆಗಿರೋದಿಲ್ಲ. ಓಕೆ. ಓನ್ಲಿ 5% ಅಷ್ಟೇ ಯೂಶಲಿ ಹಾರ್ಟ್ ರಿಲೇಟೆಡ್ ಇರುತ್ತೆ. ಎಸ್ಪೆಷಲಿ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಅಂದರೆ ಫ್ಯಾಮಿಲಿ ಹಿಸ್ಟ್ರಿ, ಸಡನ್ ಹಾರ್ಟ್ ಡೆತ್ ಇದ್ದಾಗ, ಅಂದರೆ ಮನೇಲಿ ಯಾರಿಗಾದರೂ ಹಾರ್ಟ್ ಡಿಸೀಸ್ ಇದ್ದರೆ ಅಂಥವರಲ್ಲಿ ನಾವು ಕಾರ್ಡಿಯಾಕ್ ಎವ್ಯಾಲ್ಯೂಯೇಷನ್ ಮಾಡಿಸ್ಬೇಕು. ಇನ್ನು ಮುಂತಾದ 90% ಮಕ್ಕಳಲ್ಲಿ ಯೂಶಲಿ ಗ್ಯಾಸ್ಟ್ರಿಕ್ ಅಥವಾ ಗ್ರೋಯಿಂಗ್ ಪೇನ್ಸ್ ಅಂತ ಬರ್ತೀವಿ. ಅಂದರೆ ಎಸ್ಪೆಷಲಿ ಅಡೋಲೆಸೆಂಟ್ಸಲ್ಲಿ ಅವರಿಗೆ ಆ್ಯಕ್ಚುಲಿ ರಿಬ್ ಕೇಜ್ ಎಕ್ಸ್ಪ್ಯಾಂಡ್ ಆಗಬೇಕಾದ್ರೆ ಸ್ವಲ್ಪ ಸ್ಟ್ರೆಚ್ ಆಗುತ್ತೆ, ಮಸಲ್ಸ್ ನರ್ವ್ಸ್ ಎಲ್ಲ ಸ್ಟ್ರೆಚ್ ಆಗೋದ್ರಿಂದ ಅದು ಅವರಿಗೆ ಆ್ಯಕ್ಚುಲಿ ಚೆಸ್ಟ್ ಪೇನ್ ಅಂತ ಅವರು ಅನ್ಕೋತಾರೆ. ಬಟ್ ಅದು ಹಾರ್ಟ್ ಪ್ರಾಬ್ಲಮ್ ಇರಲ್ಲ. ಈಗ ಎಸ್ಪೆಷಲಿ ಹಾರ್ಟ್ ರಿಲೇಟೆಡ್ ಚೆಸ್ಟ್ ಪೇನ್ ಬಂದರೆ ಅದು ಹೇಗಿರುತ್ತಂದರೆ ಆ್ಯಕ್ಟಿವಿಟಿ ಲಿಮಿಟ್ ಮಾಡುತ್ತೆ. ಎಸ್ಪೆಷಲಿ ಆ್ಯಕ್ಟಿವಿಟಿ ಮಾಡಿದ್ಮೇಲೆ ಚೆಸ್ಟ್ ಪೇನ್ ಬರುತ್ತೆ, ಅದು ತುಂಬ ನೋವು ಇರುತ್ತೆ, ಕಂಟ್ರೋಲ್ ಮಾಡ್ಕೋಕ್ಕಾಗಲ್ಲ. ಮತ್ತು ಚೆಸ್ಟ್ ಪೇನ್ ಯೂಶ್ವಲಿ ಲೆಫ್ಟ್ ಶೋಲ್ಡರ್ ಕಡೆ ರೇಡಿಯೇಟ್ ಆಗುತ್ತೆ, ಮತ್ತು ತುಂಬ ಬೆವರೋದು ಆ ಥರ ಇರುತ್ತೆ, ತುಂಬ ಸಿವಿಯರ್ ಇರುತ್ತೆ. ಈಗ ಮಕ್ಕಳಲ್ಲಿ ನಾವು ನೋಡೋ ಮಕ್ಕಳಲ್ಲಿ ಸುಮಾರು ಆಲ್ಮೋಸ್ಟ್ 90% ಮಕ್ಕಳಲ್ಲಿ ತುಂಬ ಮೈಲ್ಡ್ ಪೇನ್ ಇರುತ್ತೆ. ಅದು ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಅಥವಾ ಮಸಲ್ ಸ್ಟ್ರೈನ್ ರಿಲೇಟೆಡ್ ಪೇನ್ ಇರುತ್ತೆ.
ಎಸ್ ಡಾಕ್ಟರ್, ಇವಾಗ ಏಜ್ ಬೆಳೀತಾ ಹೋದ ಹಾಗೆ ಅಥವಾ ಸಣ್ಣ ಮಗುವಿನಲ್ಲಿ ಹಾಗೆ ಒಂದು 5ರಿಂದ 10 ವರ್ಷದ ಮಕ್ಕಳಲ್ಲಿ ಹೀಗೆ ನೋಡ್ತಾ ಹೋದ್ರೆ ಅವರಲ್ಲಿ ಕಾಣಿಸುವಂಥ ರೋಗ ಲಕ್ಷಣಗಳಲ್ಲಿ ಚೇಂಜಸ್ ಇರುತ್ತಾ ಹೇಗೆ, ಅಥವಾ ಒಂದೇ ರೀತಿ ಇರುತ್ತಾ? ಇಲ್ಲ, ಚೇಂಜಸ್ ಇರುತ್ತೆ. ಓಕೆ. ಅಂದರೆ ಡಿಪೆಂಡಿಂಗ್ ಆನ್ ದ ಲೀಜನ್ ಮತ್ತು ಡಿಪೆಂಡಿಂಗ್ ಆನ್ ದ ಏಜ್. ಈಗ ಫಾರ್ ಎಕ್ಸಾಂಪಲ್ ಕ್ರಿಟಿಕಲ್ ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಅದು ಹುಟ್ಟಿದ ಮಕ್ಕಳಲ್ಲೇ ತಕ್ಷಣ ಕಾಣಿಸ್ಕೊಡುತ್ತೆ. ಅಂದರೆ ಹಾಲು ಕುಡಿಯದೇ ಇರೋದು, ನೀಲಿ ಬಣ್ಣ ತಿರುಗೋದು ಅಂತ. ಇನ್ನು ಕೆಲವೊಂದು ಸೈನೋಟಿಕ್ ಲೀಜನ್ಸ್ ಅಂತ, ಎಸ್ಪೆಷಲಿ ಟೆಟ್ರಾಜಿಫ್ಯಾಲು, ಇದು ಯೂಶ್ವಲಿ 3 to 6 months ನಡುವೆ ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ. ಅಂದರೆ ಅವರು ಬೆಳೆದಂಗೆ ಅವರು ಆ್ಯಕ್ಚುಲಿ ಬಾಡಿ ಗ್ರೋತ್ ಹೆಚ್ಚಾಗುತ್ತೆ. ಆಗ ಮತ್ತೆ ತುಂಬ ಆ್ಯಕ್ಟಿವ್ ಆಗ್ತಾರೆ. ಆಗ ಅವ್ರಿಗೆ ಸೈನೋಟಿಕ್ ಸ್ಪೆಲ್ಸ್ ಕಾಣಿಸ್ಕೊಡುತ್ತೆ. ಮತ್ತು ಇನ್ನೊಂದು ಶೆಂಟ್ ಲೀಜನ್ಸ್ ಅಂತ ಬಂದಾಗ ನಾನು ಮೊದಲೇ ಹೇಳಿದಾಗೆ ಸೈಜ್ ಮೇಲೆ ಡಿಪೆಂಡು. ಈಗ ಏನೋ ತುಂಬ ದೊಡ್ಡದಿದ್ದರೆ ವಿತಿನ್ 6 monthsಲ್ಲೇ ಸಿಂಪ್ಟಮ್ಸ್ ಕಾಣಿಸ್ಕೋಬೋದು. ಈಗ ಕೆಲವೊಂದು ಸಲ ಚಿಕ್ಕದಿದ್ದರೆ ಅವರು ಕೆಲವೊಂದು ಸಲ 4 to 5 years ಆದಮೇಲೆ ಸಿಂಪ್ಟಮ್ಸ್ ಕಾಣಿಸ್ಕೋಬೋದು. ಈಗ ಕೆಲವೊಂದು ಸ್ಮಾಲ್ ಏನಾದರೂ ಶೆಂಟ್ ಇದ್ದರೆ, ಓಲಿದ್ದರೆ ಅವ್ರಿಗೆ ಸಿಂಪ್ಟಮ್ಸ್ ಏನೂ ಇರೋದೇ ಇಲ್ಲ. ಆಗ ಅವ್ರಿಗೆ ಏನಾದರೂ ಇನ್ಫೆಕ್ಷನ್ಸ್ ಆಗಿ ಕಾಂಪ್ಲಿಕೇಶನ್ಸ್ ಆಗಿ ವಾಲ್ವ್ ಲೀಕೇಜ್ ಆದರೆ ಮಾತ್ರ ಅವ್ರಿಗೆ ಸಿಂಪ್ಟಮ್ಸ್ ಕಾಣಿಸ್ಕೊಡುತ್ತೆ. ಈಗ ಇನ್ನೊಂದು ASD ಅಂತ ಬರುತ್ತೆ, ಅಂದರೆ ಹೃದಯದ ಮೇಲ್ಭಾಗದಲ್ಲಿ ಓಲಿರೋದು. ಅದರಲ್ಲಿ ಯೂಶ್ವಲಿ ಅವ್ರಿಗೆ ಸಿಂಪ್ಟಮ್ಸೇ ಇರೋದಿಲ್ಲ. ಯೂಶ್ವಲಿ 80% ಮಕ್ಕಳಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಬಟ್ ಏಜ್ ಆದಂಗೆ ನಮಗೆ ಆ್ಯಕ್ಚುಲಿ ಲೆಫ್ಟ್ ಹಾರ್ಟ್ ಪ್ರೆಷರ್ಸ್ ಜಾಸ್ತಿ ಆದಂಗೆ ಶೆಂಟ್ ಜಾಸ್ತಿ ಆಗಿ ಲಂಗ್ ಪ್ರೆಷರ್ಸ್ ಜಾಸ್ತಿ ಆಗುತ್ತೆ. ಆಗ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು ಯೂಶ್ವಲಿ 40 to 50 years ಆದಮೇಲೆ. ಸೊ ಈಗ ಅಂದರೆ ಸಿಂಪ್ಟಮ್ಸ್ ಏಜ್ ಮತ್ತು ಟೈಪ್ ಆಫ್ ಲೀಜನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ರೈಟ್. ಇನ್ನಿವಾಗ ಸಣ್ಣ ಮಕ್ಕಳಲ್ಲಿ ಬರುತ್ತೆ ಅಂತ ನೀವು ಹೇಳಿದ್ರಲ್ಲ ಹೃದಯ ಸಂಬಂಧಿ ಕಾಯಿಲೆ, ಅದನ್ನ ಪ್ರೆಗ್ನೆನ್ಸಿಯಲ್ಲಿ ಡಯಾಗ್ನೋಸ್ ಮಾಡ್ಬೋದಾ ಹೇಗೆ? ಹೌದು, ಮಾಡ್ಬೋದು. ಆ್ಯಕ್ಚುಲಿ ನಾವು ಈಗ ಫೀಟಲ್ ಎಕೋ ಅಂತ ಮಾಡ್ತೀವಿ. ಈಗ ಫೀಟಲ್ ಎಕೋದಲ್ಲಿ ನಾವು ಎಲ್ಲ ಕಂಡುಹಿಡಿಬೋದು. ಆಲ್ಮೋಸ್ಟ್ ಕ್ರಿಟಿಕಲ್ ಲೀಜನ್ಸ್ ಅಂತ ಹೇಳ್ತೀವಲ್ವಾ, ಅದನ್ನು ನಾವು ಡಯಾಗ್ನೋಸ್ ಮಾಡ್ಬೋದು. ಯೂಶಲಿ ಪ್ರೆಗ್ನೆನ್ಸಿಲಿ ಫೀಟಲ್ ಎಕೋ ನಾವು 18ರಿಂದ 20 ವೀಕ್ ಆಫ್ ಪ್ರೆಗ್ನೆನ್ಸಿಲಿ ಮಾಡ್ತೀವಿ. ಅಂದರೆ ಇಂಡಿಕೇಶನ್ಸ್ ಅಂತ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಈಗ ಕೃತಕ ಗರ್ಭಧಾರಣೆ IVF, ಇವರಲ್ಲಿ ಈ ಮಕ್ಕಳಲ್ಲಿ ಒಂದು 4 to 5 times ಜಾಸ್ತಿ ಇರುತ್ತೆ ಇನ್ಸಿಡೆನ್ಸ್ ಆಫ್ CST. ಸೊ ಅಂಥದ್ರಲ್ಲಿ ನಾವು ಇಂಡಿಕೇಶನ್ ಅಂತ ಹೇಳ್ತೀವಿ. ಇನ್ನೊಂದು ಮಕ್ಕಳನ್ನ ತಾಯಿಯಂದ್ರಲ್ಲಿ ಮೊದಲು ಹೇಳ್ದಾಗೆ ಇನ್ಫೆಕ್ಷನ್ ಕಂಡು ಬಂದರೆ, ಈಗ ರುಬೆಲ್ಲ ಬಂದರೆ ಅವ್ರನ್ನ ನಾವು ಫೀಟಲ್ ಎಕೋ ಮಾಡಬೇಕು. ಈ ಕೆಲವೊಬ್ಬರು ಡ್ರಗ್ಸ್ ತಗೊಂಡಿರ್ತಾರೆ, ಟೈಟ್ರೋಜೆನಿಕ್ ಡ್ರಗ್ಸ್ ಗೊತ್ತಾಗೋ ಅಂಥವ್ರಲ್ಲಿ ನಾವು ಮಾಡಬೇಕು. ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ, ಫ್ಯಾಮಿಲಿ ಹಿಸ್ಟ್ರಿ ಆಫ್ ಹಾರ್ಟ್ ಡಿಸೀಸ್ ಇದ್ದಾಗ ಕೂಡ ಮಾಡಬೇಕು. ಮತ್ತು ಈಗ ಮೆಟರ್ನಲ್ ಡಿಸೀಸಸ್ ಅನ್ನ ಹೇಳ್ದಂಗೆ ಅನ್ಕಂಟ್ರೋಲ್ ಡಯಾಬಿಟೀಸ್, ಮತ್ತು ಅವ್ರಿಗೇನಾದರೂ SLE ಅಂತ ಬರುತ್ತೆ, ಸಿಸ್ಟಮಿಕ್ ಲೂಪಸ್ ಎರಿಥೆಮಟಸ್, ಅದರಲ್ಲಿ ಕಂಜೆಂಟಲ್ ಹಾರ್ಟ್ ಬ್ಲಾಕ್ ಆಗೋ ಸಮಸ್ಯೆ ಇರುತ್ತೆ. ಇಂಥ ತಾಯಂದ್ರಲ್ಲಿ ನಾವು ಫೀಟಲ್ ಎಕೋ ಮಾಡಬೇಕಾಗುತ್ತೆ. ಓಕೆ. ಸೊ ಇನ್ನು ಈ ಫೀಟಲ್ ಎಕೋ ಅನ್ನುವಂಥದ್ದು ಕೇವಲ ಎಲ್ಲರಿಗೂ ಮಾಡ್ಬೋದಾ ಅಥವಾ ಸರ್ಟನ್ ಪ್ರೆಗ್ನೆಂಟ್ ಲೇಡೀಸ್ಗಳಿಗೆ ಮಾತ್ರ ಮಾಡೋದಾ ಹೇಗೆ? ಈಗ ಆ್ಯಕ್ಚುಲಿ ವೆಸ್ಟರ್ನ್ ಕಂಟ್ರೀಸಲ್ಲಿ ಎಲ್ರಿಗೂ ಮಾಡ್ತಾರೆ, ಬಟ್ ನಮ್ಮಲ್ಲಿ ಎಲ್ರಿಗೂ ಮಾಡೋದು ಕಷ್ಟ ಆ್ಯಕ್ಚುಲಿ. ಯಾಕಂದರೆ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ತುಂಬ ಕಡಿಮೆ ಇದ್ದಾರೆ. ಬಟ್ ಈಗ ನಾನು ಹೇಳ್ದಲ್ವಾ, ರಿಸ್ಕ್ ಆಫ್ ಇನ್ಸಿಡೆನ್ಸ್ ಇಸ್ 1%. ಈಗ ಸದ್ಯಕ್ಕೆ ನಮ್ಮಲ್ಲಿ ರೆಕಮೆಂಡೇಶನ್ಸ್ ಪ್ರಕಾರ ಈಗ ಐ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ತೀವಿ. ನಾನು ಹೇಳ್ದಾಗೆ ಈಗ ಟೈಟ್ರೋಜನ್ ಡ್ರಗ್ಸ್ ಎಕ್ಸ್ಪೋಜರ್ ಆಗಿದ್ದರೆ, ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ, ಈಗ IVF ಕನ್ಸೆಪ್ಷನ್ ಇದ್ದರೆ, ಪ್ರೆಷಿಯಸ್ ಪ್ರೆಗ್ನೆನ್ಸಿ ಇದ್ದರೆ ಅಂಥವರಲ್ಲಿ ಡೆಫಿನೆಟ್ಲಿ ಇಟ್ ಈಸ್ ಇಂಡಿಕೇಟೆಡ್. ಕೆಲವೊಂದು ಸಲ ನಾವು ರೂಟೀನ್ ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಏನಾದರೂ ಅನಾಮಲಿ ಕಂಡು ಬಂದರೆ ಅವರು ರೆಫರ್ ಮಾಡ್ತಾರೆ ಫೀಟಲ್ ಎಕೋಗೆ. ಓಕೆ. ಇನ್ನು ನಮ್ಮ ಇಂಡಿಯನ್ ಆಸ್ಪತ್ರೆಯನ್ನು ಒಂದು ತಗೊಂಡ್ರೆ ಅಲ್ಲಿ ಯಾವ ರೀತಿಯಾದಂಥ ಸೌಲಭ್ಯಗಳಲ್ಲಿ ಸಿಗ್ತದೆ? ನಮ್ಮಲ್ಲಿ ಕಂಜೆಂಟಲ್ ಹಾರ್ಟ್ ಡಿಸೀಸ್ದು ಆಲ್ಮೋಸ್ಟ್ ಕಾಂಪ್ರಿಹೆನ್ಸಿವ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ. ಅಂದರೆ ಇನ್ಕ್ಲೂಡಿಂಗ್ ನಿಯೋನೆಟಿಂದ ಹಿಡಿದು ಅಡಲ್ಟ್ವರೆಗೆ ಯಾರಿಗೆ ಕಂಜೆಂಟಲ್ ಹಾರ್ಟ್ ಡಿಸೀಸ್ ಬಂದರೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಇದರಲ್ಲಿ ಬೋತ್ ಇಂಟರ್ವೆನ್ಷನ್ಸ್ ಮತ್ತು ಸರ್ಜಿಕಲ್ ಕೇರ್ ಇನ್ಕ್ಲೂಡೆಡ್. ಈಗ ನಾವು ನಿಯೋನೆಟಲ್ ಇಂಟರ್ವೆನ್ಷನ್ಸ್ ಕೂಡ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಕ್ರಿಟಿಕಲ್ ವಾಲ್ವ್ ಬ್ಲಾಕೇಜ್ ಇದ್ದರೆ ಆಗ ನಾವು ಅದನ್ನು ಬಲೂನ್ ಅಂತ ಮಾಡಿ ಅದನ್ನು ಓಪನ್ ಮಾಡ್ತೀವಿ. ಈಗ ಏನಾದರೂ ಕೆಲವೊಂದು ಡಗ್ ಡಿಪೆಂಡೆಂಟ್ ಲೀಜನ್ಸ್ ಅಂತ ಬರುತ್ತೆ, ಅಂದರೆ ಅವರಿಗೆಲ್ಲ ಒಂದು ರಕ್ತನಾಳದ ಸಮಸ್ಯೆ ಇರುತ್ತೆ, ಅವರಿಗೆಲ್ಲ ಸ್ಟೆಂಟಿಂಗ್ ಮಾಡಬೇಕಾಗುತ್ತೆ, PDS ಸ್ಟೆಂಟಿಂಗ್ ಅಂತ ನಾವು ಅದು ಕೂಡ ಮಾಡ್ತೀವಿ. ಮತ್ತು ಕೆಲವೊಂದು ಸೈನೋಟಿಕ್ ಹಾರ್ಟ್ ಡಿಸೀಸಲ್ಲಿ ಅಂದರೆ 2 ಚೇಂಬರ್ ಇರೋ ಕಡೆ ಒಂದೇ ಚೇಂಬರ್ ಇರುತ್ತೆ, ಲೈಕ್ ನಾರ್ವುಡ್ ಅಂತ ಬರುತ್ತೆ. ಆ ಸರ್ಜರೀಸ್ ಎಲ್ಲ ನಾವು ಮಾಡ್ತೀವಿ. ತುಂಬ ಕಾಂಪ್ಲಿಕೇಟೆಡ್ ಕ್ರಿಟಿಕಲ್ ಕಂಡೀಷನ್ಸ್ ಕೂಡ ಇಂಡಿಯನ್ ಹಾಸ್ಪಿಟಲಲ್ಲಿ ನಾವು ಮಾಡ್ತಿದ್ದೀವಿ. ಎಸ್, ಇವಾಗ ಹೇಳೋದಾದ್ರೆ ಇಷ್ಟೆಲ್ಲ ಒಂದು ಕೇರ್ ತಗೊಳ್ಬೇಕು ಅಂದರೆ ಕೆಲವೊಂದ್ಸಲ ಇಕನಾಮಿಕ್ ಕೂಡ ನೋಡಬೇಕಾಗುತ್ತೆ. ಸ್ವಲ್ಪ ಫಿನಾನ್ಷಿಯಲ್ ಟ್ರಬಲ್ ಎಲ್ಲ ಇದ್ದಂತಹ ಒಂದು ಫ್ಯಾಮಿಲೀಸ್ಗಳಿಗೆ ಯಾವ ರೀತಿಯಾದೊಂದು ಹೆಲ್ಪನ್ನು ತಗೊಳ್ಬೋದು ಹೇಗೆ? ಈಗ ಆ್ಯಕ್ಚುಲಿ ಭಾರತ ಸರ್ಕಾರ ಇಂಥ ಮಕ್ಕಳಿಗಂತಾನೆ ಒಂದು ಯೋಜನೆ ಶುರು ಮಾಡಿದೆ, RBSK ಅಂತ, ರಾಷ್ಟ್ರೀಯ ಬಾಲ ಸ್ವಸ್ಥ ಕಾರ್ಯಕ್ರಮ ಅಂತ. ಈ ಕಾರ್ಯಕ್ರಮ ಅಡಿಯಲ್ಲಿ ಎಲ್ಲ ಮಕ್ಕಳಿಗೂ ಕಂಜೆಂಟಲ್ ಹಾರ್ಟ್ ಡಿಸೀಸ್ ಟ್ರೀಟ್ಮೆಂಟ್ ಇರುತ್ತಲ್ವ, 18 ವರ್ಷದ ಒಳಗೆ
ಇದು ಸಂಪೂರ್ಣವಾಗಿ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಓಕೆ. ಮತ್ತು ಇನ್ನೊಂದು ಸ್ಟೇಟ್ ರನ್ ಸ್ಕೀಮ್ಸ್ ಕೂಡ ಇರುತ್ತೆ, ಅಂದರೆ ಆಯುಷ್ಮಾನ್ ಮತ್ತು ಕೆಲವೊಂದು ಕೆಲವೊಂದು ಇನ್ಶೂರೆನ್ಸ್ ಕಂಪ್ನೀಸ್ ಇರುತ್ತೆ, ಅದು ಕೂಡ ನಮ್ಮಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ. ಎಸ್, ಆಲ್ ರೈಟ್. ಸೊ ಆಲ್ಮೋಸ್ಟ್ ಕಡೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಪ್ರತಿಯೊಬ್ಬ ವೈದ್ಯರು ನಮ್ಮ ಹತ್ರ ಬಂದಾಗ ನಾವು ಕೇಳುವಂಥದ್ದು, ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಮೆಸೇಜ್ ಅಥವಾ ಏನಾದರೂ ಹೆಲ್ತ್ ಟಿಪ್ಸನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ಕರೆಕ್ಟ್ ಹೇಳ್ತೀನಿ, ಎಕ್ಸಾಕ್ಟ್ಲಿ. ಅಂದರೆ ಒಂದು, ನಾವು ಹೃದಯ ಸಂಬಂಧಿ ಕಾಯಿಲೆ ಬಂದಾಗ ತುಂಬ ಜನರಿಗೆ ಬರೀ ಅಡಲ್ಟ್ಸಲ್ಲಿ ಕಾಣಿಸ್ಕೊಳ್ಳೋ ಹೃದಯ ಸಂಬಂಧಿ ಬಗ್ಗೆ ತಿಳುವಳಿಕೆ ಇರುತ್ತೆ. ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಹಾರ್ಟ್ ಫೇಲ್ಯೂರ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು. ಬಟ್ ನಮ್ಮ ಜನರಿಗೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ತಿಳುವಳಿಕೆ ಕಡಿಮೆ. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಿ ಎಷ್ಟು ಇಂಪಾರ್ಟೆಂಟು ಅಂತ. ಆಲ್ಮೋಸ್ಟು 2.5 ಲಕ್ಷ ಮಕ್ಕಳು ಜನಿಸ್ತಾರೆ ನಮ್ಮ ದೇಶದಲ್ಲಿ. ಸೊ ದ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಾವು ಸರಿಯಾದ ಸಮಯಕ್ಕೆ ಅವ್ರಿಗೆ ಸಿಮ್ಟಮ್ಸ್ನ ಡಿಟೆಕ್ಟ್ ಮಾಡಿ ಅವ್ರಿಗೆ ಡಯಾಗ್ನೋಸ್ ಮಾಡಿದ್ರೆ ಆ ಡಿಸೀಸ್, ಆಲ್ಮೋಸ್ಟ್ 90% ಮಕ್ಕಳಿಗೆ ನಾವು ಹೊಸ ಜೀವನ, ಒಳ್ಳೆಯ ಜೀವನ ಕೊಡ್ಬೋದು. ಸೊ ಎಲ್ರಿಗೂ ಇದರ ಬಗ್ಗೆ ತಿಳುವಳಿಕೆ ಇರಬೇಕಾದ್ದು ಅತ್ಯಗತ್ಯ. ಎಸ್, ಆಲ್ ರೈಟ್. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸ್ಪೆಷಲಿ ವೆರಿ ಸೆನ್ಸಿಟಿವ್ ಪಾರ್ಟ್ ಒಂದು ಸ್ಟೋರಿ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ಮಕ್ಕಳು ಆಬ್ವಿಯಸ್ಲಿ ನಮ್ಮ ಫ್ಯೂಚರ್. ಹೌದು, ಅವರಲ್ಲಿ ಈ ಸದ್ಯಕ್ಕೆ ಒಂದು ಜೀವನ ಶೈಲಿಯಿಂದಾಗಿ ಬರ್ತಾ ಇರುವಂತಹ ಕಾಯಿಲೆಗಳನ್ನು ನಾವು ಗಮನಿಸಿದ್ರೆ ತುಂಬಾನೇ ಭಯ ಆಗುತ್ತೆ. ಅಂಥದ್ರಲ್ಲಿ ಪೋಷಕರಿಗೆ ಒಂದಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಇಂಡಿಯಾನಾ ಹೆಲ್ತ್ ಟಾಕ್ನಲ್ಲಿ ಒಂದು ವಿಶೇಷವಾದಂತಹ ಒಂದು ವಿಚಾರದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡ್ವಿ. ಮನೆಯಲ್ಲಿ ಖಂಡಿತವಾಗ್ಲೂ ಮಕ್ಕಳಿರ್ತಾರೆ. ಸೊ ಪೋಷಕರಿಗೆ ಮಕ್ಕಳಿಗೆ ಏನಾದರೂ ಒಂದು ಚೂರು ಆ ಕಡೆ ಈ ಕಡೆ ಆಯಿತು ಅಂತ ಹೇಳಿದರೆ ಭಯ ಆಗೋಕ್ಕೆ ಶುರುವಾಗುತ್ತೆ. ಆದರೆ ಯಾವುದೇ ರೋಗ ಇರಲಿ, ಅದರ ರೋಗ ಲಕ್ಷಣಗಳು, ಗುಣಲಕ್ಷಣಗಳನ್ನು ನಾವು ಅರಿತುಕೊಂಡ್ರೆ ಆಗಬಹುದಾದಂಥ ಅಪಾಯವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಅಂತ ಹೇಳ್ತಾ, ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದು ನಿಮಗೂ ಕೂಡ ಏನಾದರೂ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಥವಾ ಏನಾದರೂ ಡೌಟ್ಸ್ ಇದೆ, ಕ್ಲಿಯರ್ ಮಾಡ್ಕೊಳ್ಬೇಕು ಅಂತ ಇದ್ರೆ ದಯವಿಟ್ಟು ಇಂಡಿಯಾನಾ ಆಸ್ಪತ್ರೆಗೆ ಭೇಟಿ ಕೊಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಷ್ಟು ವಿಚಾರದ ಜೊತೆ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಡೈಜ್ ವರ್ಲ್ಡ್ 24x7.